ಟು ದಿ ಚಾನಲ್. ನಾನು ಬ್ಲಾಗ್ ಇನ್ ಕನ್ನಡ. ಎಸ್, ಈಗ ಹೊರಟಿದ್ದೀವಿ. ನನ್ನ ರಿಲೇಷನ್ ಒಬ್ರಿಗೆ ಡೆಲಿವರಿ ಆಗಿದೆ, ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ. ಅದರಲ್ಲೂ ಈ ಟೈಮ್ನಲ್ಲಿ ಮನೆಗೆ ಹೋಗೋದು ಸರಿಗಿರಲ್ಲ, ಯಾಕಂದ್ರೆ ಮಗು ಇರುತ್ತೆ. ಜಸ್ಟ್ ಹಾಗೆ ಹೋಗಿ ಹಣ್ಣು ಮತ್ತೆ ಬ್ರೆಡ್ ರಸ್ ಕೊಟ್ಬಿಟ್ಟು ಹಾಗೆ ದೂರದಲ್ಲೇ ಮಾತಾಡ್ಸ್ಕೊಂಡು ಹಾಗೆ ಬಂದ್ಬಿಡೋಣ ಅಂತ. ಈಗ ಮನೆಗೂ ಪಾಪ ಹೋಗೋಕ್ಕಾಗೋದಿಲ್ಲ, ಯಾಕಂದ್ರೆ ಕೋವಿಡ್ ಸಿಚುವೇಶನ್ ಇರೋದ್ರಿಂದ ಸರಿ ಇರೋದಿಲ್ಲ. ಹಾಗಾಗಿ ಹೊರಟಿದೀವಿ. ಈಗ ಹಾಸ್ಪಿಟಲ್ ಅಲ್ಲಿ ಡೆಲಿವರಿ ಆಗಿದೆ. ನೈಸ್ ರೋಡಲ್ಲಿ ಹೋಗ್ತಾ ಇದೀವಿ. ಬನ್ನೇರ್ಘಟ್ಟ ರೋಡ್ಗೆ ಹೋಗ್ಬೇಕು. ಕಾಸ್ಟ್ಲಿ ಅಪ್ಪ ನೈಸ್ ರೋಡ್. ಇವಾಗ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಇನ್ನೇನು ದುಡ್ಕೊಳ್ಳೋದು ಅವರು. ಒಂದ್ ಸೈಡ್ 65 ರೂಪೀಸ್. ಸಾವಿರಾರು ಕಾರ್ಗಳು ಓಡಾಡ್ತವೆ ಡೈಲಿ. ಇನ್ನು ಲಾರಿ, 6 ವೀಲರ್, 10 ವೀಲರ್. ದೇಶ ಲೂಟಿ ಆಗ್ತಿದೆ. ದೇಶ ಅಲ್ಲ, ಜನನ್ ಲೂಟಿ ಮಾಡ್ತಾರೆ. ನನ್ ಮಾತಾಡೋಕೆ ಬಿಡಲ್ಲ ಇವರು. ನೋಡಿ, ಮೇಕಪ್ ಲುಕ್ ಅನ್ನ ಕ್ರಿಯೇಟ್ ಮಾಡಿದೆ. ಹೇಗೂ ಹೋಗ್ತಿದ್ನಲ್ವಾ, ಹಾಗೆ ಒಂದು ವಿಡಿಯೋ ಕೂಡ ಆಗತ್ತೆ ಅಂತ ಹೇಳಿ ಮೇಕಪ್ ಅನ್ನ ವಿಡಿಯೋ ಮಾಡ್ಕೊಂಡೆ. ನಿಮ್ಗೂ ಕೂಡ ಎಲ್ಲರಿಗೂ ಯೂಸ್ ಆಗತ್ತೆ. ಸಾಕಷ್ಟು ಜನ ಕೇಳ್ತಿರ್ತೀರಾ, ಅಕ್ಕ ಡೈಲಿ ಬೇಸಿಸ್ ಮೇಲೆ ಯಾವ ರೀತಿ ಮೇಕಪ್ ಮಾಡಬೇಕು, ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಯಾವ ರೀತಿ ಮೇಕಪ್ ಮಾಡಬೇಕು ಅಂತ. ನೋಡಿ, ಮೇಕಪ್ ಲುಕ್ ಚೆನ್ನಾಗಿ ಕಾಣ್ತಿದ್ಯಾ? ಅದ್ರಲ್ಲೂ ಮೇಕಪ್ ಎಲ್ಲ ಆದ್ಮೇಲೆ ಸೆಟ್ಟಿಂಗ್ ಸ್ಪ್ರೇ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಬನ್ನಿ, ಹೊರಟಿದೀವಿ. ಸ್ನೇಹಿತರೆ, ಈ ನೈಸ್ ರೋಡಲ್ಲಿ ಹೊರಟ್ವಿ. ಈ ಜಾಗ ಏನಿದೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಮದುವೆ ಆದೋಸ್ತ್ರಲ್ಲಿ ಒಂದ್ಸತಿ ಬಂದಿದ್ವಿ. ನೈಟು ಲೈಟಿಂಗ್ ಶೋ ಏನೋ ಇತ್ತು ಅನಿಸುತ್ತೆ, ತುಂಬ ಚೆನ್ನಾಗಿತ್ತು. ಅವಾಗ ಬಂದಿದ್ದಕ್ಕೆ ಇದುವರೆಗಾಗಿ ನಾನು ಬಂದೇ ಇಲ್ಲ. ಅಂತೂ ಇಂತೂ ಹಾಸ್ಪಿಟ್ಲು ಸಿಕ್ತಪ್ಪ. ರಶ್ಮಿ ಯಾಕಪ್ಪ ಆ ಮೂಲೆಯಿಂದ ಈ ಮೂಲೆಗೆ ಬಂದಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ, ಯಾಕಂದರೆ ತುಂಬ ದೂರ. ನನಗಂತೂ ಅದು ಅನ್ನಿಸ್ತು ಪರ್ಸ್ನಲಿ. ಎಸ್, ಬನ್ನಿ, ದೊಡ್ಡದಾಗೇನೋ ಇದೆ ಹಾಸ್ಪಿಟ್ಲು, ಒಳಗಡೆ ಹೋಗೋಣ. ಪಾರ್ಕಿಂಗ್ ಚೆನ್ನಾಗಿದೆ ಅಲ್ಲ ಸುನಿ? ಅದು ನಿಜ. ಸಾಕು ಸಾಕು ಸಾಕು. ಎಸ್, ಈಗ ಹಾಸ್ಪಿಟಲ್ ರೀಚ್ ಆದ್ವಿ. ಈಗ ಒಳಗಡೆ ಹೋಗ್ಬಿಟ್ಟು ಮಗುನ ನೋಡ್ಕೊಂಡು ಹಾಗೆ ಹೊರಟ್ಬಿಡೋದೆ. ತುಂಬ ಕೆಲಸ ಇದೆ. ನೋಡೋಣ, ಮಕ್ಕಳನ್ನಿಬ್ಬರನ್ನು ಬಿಟ್ಟು ಬಂದಿದ್ದೀನಿ, ಹಾಗಾಗಿ ಓಡೋಣ ಅಂತ ಅಂದ್ಕೊಂಡಿದ್ದೀನಿ ಬೇಗನೆ. ಎಸ್, ಹಾಸ್ಪಿಟ್ಲ್ ಹತ್ರ ಬಂದೆ. ಈಗ ಒಳಗಡೆ ಹೋಗೋಣ, ಬನ್ನಿ. ಓಕೆ ಓಕೆ ಫೈನ್. ನಥಿಂಗ್. 97.3 temperature. Sorry, 97.3. ಓಕೆ. ಪರ್ಸೆಂಟೇಜ್ ಬರ್ಬಿಟ್ಟಿದ್ದೀನಿ. ಇಲ್ಲ, ನೋ ಆಗ್ತದೆ ಅಷ್ಟೇ. ದಟ್ಸ್ ಇಟ್ ನಮ್ಮ. ಪೇಷಂಟ್ ನೇಮ್, ಕಾಂಟ್ಯಾಕ್ಟ್ ನಂಬರ್, ಪೇಷಂಟ್ ಸೈನ್, ಪೇಷಂಟ್ ನೇಮ್. ಓಕೆ. ಹೌದೌದು. ಏನಕ್ಕೆ ಬಂದಿದ್ದೀರಾ ಮೇಡಮ್? ಆ್ಯಕ್ಚುಲಿ ನಮ್ಮ ರಿಲೇಷನ್ ಒಬ್ಬರು ರಶ್ಮಿ ಅಂತ ಡೆಲಿವರಿ ಆಗಿದೆ, ಸೊ ನಾನು ಅವ್ರನ್ನ ನೋಡ್ಲಿಕ್ಕೆ ಬಂದಿದ್ದೀನಿ. ಹಾಂ, ಸ್ವಲ್ಪ ನಾಲ್ಕು ಬನ್ನಿ. ಹಾಸ್ಪಿಟ್ಲಿಗೆ ಎಂಟ್ರಿ ಆದ್ವಿ. ಎಂಟ್ರಿ ಆಗ್ತಿದ್ದಾಗೇ ವ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡೇ ಹೋಗೋಣ ಅಂತ ಮುಂಚೆನೇ ಡಿಸೈಡ್ ಮಾಡ್ಕೊಂಡಿದ್ವಿ. ಹಾಗಾಗಿ ಹಾಗೆ ವ್ಲಾಗನ್ನು ಮಾಡ್ಕೊಳ್ತಾ ಸುನಿಮಾ ಕ್ಯಾಮ್ರಾ ಇಟ್ಕೊಂಡು ಬಂದರು, ಫೋನ್ ಇಟ್ಕೊಂಡು. ನಾನು ಹಾಗೆ ಮುಂದೆ ಹೋಗ್ತಾ ಸಾಗಿದೆ. ವಿಡಿಯೋ ಫುಲ್ಲು ಚೆನ್ನಾಗಿ ಬಂತು, ನನಗಂತೂ ತುಂಬಾ ಇಷ್ಟ ಆಯಿತು. ಮ್ಯಾಮ್, ರಶ್ಮಿ ಅಂತ ಪೇಷಂಟು ಯಾವ ಇದರಲ್ಲಿದ್ದಾರೆ? 204 ಮ್ಯಾಮ್. 204. ಸ್ಟ್ರೈಟ್ ಹೋಗಿ ಲೆಫ್ಟ್ ಸೈಡ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಹಾಯ್. ಹಾಯ್ ರಶ್ಮಿ, ಹೇಗಿದ್ದೀರಾ? ಚೆನ್ನಾಗಿದೆ. ಪೇನ್ ಎಲ್ಲ ಕಡಿಮೆ ಇದೆಯಾ? ಚೆನ್ನಾಗಿದೆ, ಥ್ಯಾಂಕ್ ಯು. ಚೆನ್ನಾಗಿದೆ. ಆರಾಮಿದೆಲ್ಲ ಬೇಬಿ? ನೀವು ಆರಾಮಿದ್ದೀರಾ? ಆರಾಮಿದ್ದೀನಿ. ಓಕೆ, ನೋಡಿ ಇದು ಪಾಪುಗೆ. ಥ್ಯಾಂಕ್ ಯು. ಎಷ್ಟು ದಿನ ಇರಬೇಕು ಅಂತ ಹೇಳಿದಾರಮ್ಮ? ಥರ್ಸ್ಡೇವರೆಗೂ ಇರಬೇಕು. ಥರ್ಸ್ಡೇ ಡಿಸ್ಚಾರ್ಜ್ ಮಾಡ್ತೀನಿ ಅಂತ. ಓಕೆ, ಸೊ ನೋಡಬೇಕು. ಥರ್ಸ್ಡೇವರೆಗೂ. ನಾಳೆ ಬಂದು ಹೇಳ್ತೀನಿ ಅಂತ ಹೇಳಿದ್ದಾರೆ. ಡಯಟಿಷಿಯನ್ ಬಂದಿದ್ರು, ಅವ್ರು ಬಂದು ಹೇಳ್ಬಿಟ್ಟು ಹೋದ್ರು.
ಬೇಬಿ ಡಾಕ್ಟರ್ ಬಂದಿದ್ರು, ಅರುಣ ಮೇಡಮ್. ಅವರು ಮಾತಾಡಿಸಿ ನೋಡ್ಕೊಂಡು ಹೋದ್ರು. ಎಲ್ಲ ಆರಾಮಿದೆ? ಎಲ್ಲ ಆರಾಮಿದೆ. ಖುಷಿ ಆಯ್ತು. ಪಾಪುಗೆ ನಿಮಗೆ ಥ್ಯಾಂಕ್ ಯು. ಚೆನ್ನಾಗಿದೆ, ಯೂಸ್ ಮಾಡಿ ಅದು. ಓಕೆ, ನಾನು ಯೂಸ್ ಮಾಡ್ತಾ ಇದ್ದೀನಿ ಇದ್ರದ್ದು ಆಯಿಲ್. ಹೌದಾ? ಓಕೆ ಓಕೆ ಓಕೆ. ಪಾಪುಗೆ ಸ್ನಾನ ಎಲ್ಲ ಮಾಡಿಸ್ತಿದ್ದಾರಾ? ಇವತ್ತಿಲ್ಲ, ನಮ್ಮ ಬೇಬಿ ನಾಳೆ ಮಾಡಿಸ್ತಾರೆ ಅನ್ಸುತ್ತೆ. ಇವತ್ತು ಜಸ್ಟ್ ಕ್ಲೀನಿಂಗ್ ಮಾಡಿದ್ದಾರೆ ಅನ್ಸುತ್ತೆ. ನಿದ್ರೆ ಮಾಡ್ತಿದ್ಯಾ? ಮಾಡ್ತಿದೆ, ಆರಾಮಿದೆ. ಹಿಂಸೆ ಕೊಡ್ತಾಳಾ? ಇಲ್ಲ, ಇನ್ನು ಟಮ್ಮಿ ಫುಲ್ ಇದೆ. ನೈಟ್ ಇವತ್ತು ಫಸ್ಟ್ ನೈಟ್ ಅಲ್ಲ, ಗೊತ್ತಾಗುತ್ತೆ ಏನಂತ. ಬೆಚ್ಚಗಿದ್ರೆ ಅಷ್ಟು ಹಠ ಮಾಡಲ್ಲ. ಹೌದು. ಗಂಟೆಗೆ ಅಡ್ಮಿಟ್ ಮಾಡಿದಪ್ಪ? ನೆನ್ನೆ ಬಂದ್ವಿ, ನೆನ್ನೆನೇ ಅಡ್ಮಿಟ್ ಆದ್ವಿ. ಇವತ್ತು ಬೆಳಿಗ್ಗೆ 5 o'clock ಒಂದು ಟ್ಯಾಬ್ಲೆಟ್ ತಗೊಂಡು ಆಮೇಲೆ ರೆಡಿ ಆಗಕ್ಕೆ ಹೇಳಿದ್ರು. ರೆಡಿಯಾಗಿ ಇಂಜೆಕ್ಷನ್ಸ್ ಎಲ್ಲ ಆಯ್ತು. Hi, how are you? ಫೈನ್. Congrats. ಥ್ಯಾಂಕ್ ಯು. Hi. ಹಾಯ್. ನೀವು ಅನುಪಮ ಅಲ್ವಾ? ಎಸ್. Okay, I am the follower of you. ಓ ಹೌದಾ? ತಮ್ಮ ಹೆಸರು? ದೀಪಾ ಅಂತ. ಓಕೆ. I am working as a customer care manager. ಓಕೆ ಓಕೆ Okay. ಸೊ ನಮ್ಮವ್ರಪ್ಪ ನೋಡ್ಕೊಳ್ಳಿ ಚೆನ್ನಾಗಿ. Sure. ಹೇಗಿದೆ ಸರ್ವಿಸ್ ಎಲ್ಲ? ಚೆನ್ನಾಗಿದೆ ಮೇಡಮ್. ಡಾಕ್ಟರ್ಸ್ ಎಲ್ಲ ಬಂದಿದ್ರು, ನರ್ಸಸ್ ಕಾಲ್ ಬೆಲ್ ಮಾಡಿದಾಗೆಲ್ಲ ಬರ್ತಾ ಬರ್ತಾ ಇದ್ದಾರೆ, ಕೋಆಪರೇಟಿವ್ ಇದ್ದಾರೆಲ್ಲ. ಓಕೆ, ಏನಾನ ಇಶ್ಯೂ ಇತ್ತು ಅಂತ ಹೇಳಿದ್ರೆ ವಿ ಹ್ಯಾವ್ ದ ನಂಬರ್ಸ್, ಅಲ್ಲಿ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಬರ್ತಾರೆ. ಓಕೆ ಓಕೆ. ಮತ್ತೆ ದೀಪಾ ಹೇಳಿ, ಏನ್ ಸಮಾಚಾರ? ಹೇಳ್ಬೇಕು. ಕಮ್ ಇಲ್ಲಿ ಲೈಕ್ ನೋಡ್ಲಿಕ್ಕೆ ಬಂದೆ. ಸೊ ಎಲ್ಲ ಕಡೆ ಎಲ್ಲಾದ್ರೂ ಸಿಗ್ತಾರೆ, ಖುಷಿ ಆಗತ್ತಪ್ಪ. ನಮ್ ಫಾಲೋವರ್ಸ್ ಸಿಕ್ಕಿದ್ರೆ ನಿಜವಾಗ್ಲೂ ಖುಷಿ ಆಗತ್ತೆ. ಏನ್ ಫಾಲೋ ಮಾಡ್ತೀರಾ ನೀವು? ನಂದು ನಿಮ್ದು ಕುಕಿಂಗ್ ಫಾಲೋ ಮಾಡ್ತೀನಿ, ಬ್ಲಾಗಿಂಗ್ ಫಾಲೋ ಮಾಡ್ತೀನಿ, ಕುಕಿಂಗ್ ಎಲ್ಲ ಫಾಲೋ ಮಾಡ್ತೀನಿ. ರೆಸಿಪೀಸ್ ಟ್ರೈ ಮಾಡಿದೀರಾ? ಐ ಹ್ಯಾವ್ ಟ್ರೈಡ್ ಆಲ್ಸೋ, ಇಟ್ಸ್ ನೈಸ್. ಓಕೆ ಓಕೆ. ನಿಮ್ ಫನ್ ವಿಡಿಯೋಸ್ ಮತ್ತೆ ನಿಮ್ಮ ಹಸ್ಬೆಂಡ್ ವೈಫ್ದು ಇದು ವಿಡಿಯೋಸ್ ಎಲ್ಲ ಫಾಲೋ ಮಾಡ್ತಾ ಇರ್ತೀನಿ. ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ ನೋಡೋದಿಕ್ಕೆ. ಒಂಥರ ಮೈಂಡ್ ರಿಫ್ರೆಶ್ಮೆಂಟ್ ಹೌದು, ಆಗುತ್ತೆ. ಶೋರ್. ಹೌದು, ನಾವು ಮೇನ್ ಚಾನಲ್ ಮಾಡಿದ್ದು ಅದೇ ಥೀಮ್ ಇಂದ. ದೀಪಾ ನನ್ಗೊಂದು ಫೇವರ್ ಮಾಡ್ತೀರಾ? ಹಾ ಶೋರ್, ಹೇಳಿ. ಮಾಡ್ಬೇಕು, ಇಲ್ಲ ಟ್ರೈ ಮಾಡ್ತೀನಿ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಎಸ್. ಏನಪ್ಪಾ ಅಂದ್ರೆ ನನಗೆ ಕೆಲವು ಡಾಕ್ಟರ್ಸ್ ಸಣ್ಣ ಸಣ್ಣ ಕೆಲವೊಂದು ಇನ್ಫಾರ್ಮೇಶನ್ ಬೇಕು. ಹೇಗೂ ಬಂದಿದ್ದೀನಿ, ಇನ್ ಕೇಸ್ ನಿಮ್ಮ ಕೈಲಿ ಆದರೆ ಹೆಲ್ಪ್ ಮಾಡಿ. ಹೇಗೂ ನಮ್ಮ ಜನಗಳಿಗೂ ಕೂಡ ಇನ್ಫಾರ್ಮೇಶನ್ ಕೊಟ್ಟಂಗಾಗುತ್ತೆ. ಒಂದ್ಸತಿ ನೀವು ಮಾತಾಡಿ ನೋಡಿ, ನಿಮ್ಮ ಡಾಕ್ಟರ್ಸ್ ಯಾರು ಫ್ರೀ ಇದ್ದಾರೆ ಅದೊಂದು ಸ್ಮಾಲ್ ಇಂಟರ್ವ್ಯೂ ತಗೊಳ್ಳೋಣ. ಸರಿ, ನಾನು ಚೆಕ್ ಮಾಡ್ತೀನಿ. ನಾನು ಒಂದು ಮ್ಯಾನೇಜ್ಮೆಂಟ್ ಹತ್ರ ಚೆಕ್ ಮಾಡಿ ಪರ್ಮಿಷನ್ ತಗೊಂಡು ಐ ಗೆಟ್ ಬ್ಯಾಕ್ ಟು ಯು ಇನ್ 5 minutes. ಸರಿನಾ? ಓಕೆ. ನನ್ನ ಪರ್ಸನಲಿ ನನ್ನ ಕನ್ಸಿಡರ್ ಮಾಡಿ ಕೇಳಿ, ಆಯ್ತಾ? ಶೋರ್ಲಿ, ಶೋರ್, ಟ್ರೈ ಮಾಡ್ತೀನಿ. ಓಕೆ ಓಕೆ ಓಕೆ. ಪೇನ್ಗೇನು ಏನಾದರೂ ಬಂತಾ ಮನೇಲಿ ಅಥವಾ ಏನು? ಇಲ್ಲ, ಪೇನ್ ಎಲ್ಲ ಏನು ಬಂದಿಲ್ಲ. ಸೊ ಅವ್ರದ್ದು ಆಕ್ಚುಲಾಗಿ ನಮ್ದು ಇದು ಮುಹೂರ್ತಮ್ ಡೆಲಿವರಿ ಪ್ಲಾನ್ ಮಾಡಿದ್ವಿ ಫಸ್ಟ್. ಸೊ ಇಲ್ಲಿ ನಮ್ಮನೆ ಇರೋದು ಗೊತ್ತಲ್ಲ, ನಾಗರಬಾವಿಲಿರೋದು. ಸೊ ಈ ಹಾಸ್ಪಿಟಲ್ ತುಂಬಾ ಚೆನ್ನಾಗಿದೆ. ನನ್ನ ಫಸ್ಟ್ ಬೇಬಿನ ಇಲ್ಲೇ ಡೆಲಿವರಿ ಆಗಿದ್ದು, ಅಶ್ಮಿದು. ಸೊ ಇಲ್ಲಿ ಸ್ಟಾಫ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಕೋಆರ್ಡಿನೇಟ್ ಮಾಡ್ತಾರೆ, ಕಮ್ಯುನಿಕೇಶನ್. ಅಫ್ಕೋರ್ಸ್, ಲೈಕ್ ಏನು ಬೇಬಿ ಚೆನ್ನಾಗಿ ಮತ್ತೆ ಏನು ವೈಫನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತಂದ್ರೆ ಎಷ್ಟು ದೂರ ಬೇಕಾದ್ರೂ ಹೋಗ್ಬೇಕಾಗತ್ತಲ್ಲ. ನೋಡಿ ರಶ್ಮಿ, ಎಷ್ಟು ಲಕ್ಕಿ ನೀವು. ಸೊ ಇಲ್ಲೇ ತೋರಿಸ್ತಾ ಇದ್ವಿ ಡಾಕ್ಟರ್ ಕವಿತಾ ಹತ್ರ, ಕವಿತಾ ಡಾಕ್ಟರ್ ಹತ್ರ. ಸೊ ಅವ್ರು ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಕ್ಲೀನಾಗಿ ಹೇಳ್ತಾ ಇದ್ರು ನಮಗೆ. ಸೊ ಅದಾದ್ಮೇಲೆ ನಮಗೆ ಒಂದು ಇವತ್ತು ಪರ್ಟಿಕ್ಯುಲರ್ ಒಂದು ಟೈಮಿಂಗ್ಸ್ ಅಲ್ಲಿ ನಮಗೆ ಬೇಕಂತ ಜಸ್ಟ್ 14 minutes ಟೈಮ್ ಇತ್ತು ಅಷ್ಟೇ ನಮಗೆ. ಸೊ ನಾನು ರಶ್ಮಿ ತುಂಬಾ ಇದು ಮಾಡ್ಕೊಂಡಿದ್ವಿ, ಲೈಕ್ ಏನು ಏನಪ್ಪ ಮಾಡೋದು, 14 minutes ಮಾಡ್ತಾರಾ ಇಲ್ಲ, ಯಾವ ಥರ ಹೇಗೆ ಅಂತ ಅಂದ್ಬಿಟ್ಟು ನಾನು 2 days ಬ್ಯಾಕ್ ಬಂದು ಡಾಕ್ಟರ್ಗಳ ಹತ್ರ ಎಲ್ಲ ಮಾತಾಡಿದ್ವಿ. ಸೊ ಎಲ್ಲರೂ ತುಂಬಾನೇ ಕೋಆಪ್ರೇಟಿವ್ ಆಗಿದ್ರು, ಎಲ್ಲ ಮಾಡ್ಕೊಡ್ತೀವಿ ಅಂತೆಲ್ಲ ಕೆಚ್ಕೊಳ್ಬೇಡಿ ಅಂತೇಳಿ. ಸೊ ಆಮೇಲೆ ಅವರು ಅನಸ್ತೇಶಿಯಾ ಡಾಕ್ಟರ್ ಮಹೇಶ್ ಇದ್ದಾರೆ. ಸೊ ಅವ್ರ ಹತ್ರ ಎಲ್ಲ ಹೋಗಿ ಮಾತಾಡಿದ್ವಿ. ಸೊ ಅವರು ಏನು ತಲೆ ಕೆಚ್ಕೊಳ್ಬೇಡಿ, ನಾವು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಚೆಕಪ್ ಕ್ಲೀನಾಗಿ ಇನ್ನೊಂದ್ಸತಿ ಮಾಡಿ. ಸೊ ಹಾಸ್ಪಿಟಲ್ ಒಳಗಡೆ ಏನು OT ಒಳಗಡೆ ಏನೇನು ಪ್ರೊಸೀಜರ್ಸ್ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನಮಗೆ. ಸೊ ಎಕ್ಸ್ಪ್ಲೈನ್ ಮಾಡಿ ನಮಗೆ ಕ್ಲೀನಾಗಿ ನಮ್ಮಲ್ಲಿ ಇದ್ದಿದ್ದ ಭಯನೆಲ್ಲ ಹೋಗಿಸಿದ್ರು. ಸೊ ನಾವು ಆರಾಮಾಗಿ ಬಂದ್ವಿ. ನಿನ್ನೆ ರಾತ್ರಿ ಬಂದು ಅಡ್ಮಿಟ್ ಆದ್ವಿ. ಅಡ್ಮಿಟ್ ಆದಮೇಲೆ ಬೆಳಗ್ಗೆ ಆಟೋಮೆಟಿಕ್ ಆಗಿ ಅವರೇ ಬಂದು ಎಲ್ಲ ಪ್ರೊಸೀಜರ್ಸ್ ಎಲ್ಲ ಮುಗಿಸಿದ್ರು. ಸೊ ವಿತಿನ್ ಟೈಮ್ಗೆ ಡಾಕ್ಟರ್ಸ್ ಎಲ್ಲ ಬಂದು ಕ್ಲೀನಾಗಿ ನಮಗೆ ಬೇಕಾಗಿರೋ ಟೈಮಲ್ಲೇ ನಮಗೆ ಮಾಡ್ಕೊಟ್ರು, ಡೆಲಿವರಿ ಮಾಡಿಕೊಟ್ರು. ಹ್ಯಾಪಿ ಅಲ್ವಾ? ನಿಜ, ನೀನ್ ಹ್ಯಾಪಿ ಏನಮ್ಮ? ವೆರಿ ಮಚ್ ಹ್ಯಾಪಿ.
ಮೇನ್ ಅದೇ ಅಲ್ವಾ, ಅಟ್ ಎಂಡ್ ಆಫ್ ದಿ ನಾವು ಮಾಡೋದೆಲ್ಲ ಮಕ್ಕಳಿಗೆನೆ. ಹೌದು, ಸರ್ವಿಸ್ ಚೆನ್ನಾಗಿದೆ, ಮತ್ತೆ ಒಳ್ಳೆ ಎಕ್ಸ್ಪರ್ಟೈಸ್ ಹ್ಯಾಂಡ್ಸ್ ಇದ್ದಾರೆ ಡಾಕ್ಟರ್ಸ್ ಇಲ್ಲಿ, ಅವ್ರದ್ದೊಂದು ಟೀಮ್ ತುಂಬಾನೇ ಚೆನ್ನಾಗಿದೆ ಇಲ್ಲಿ. ನಾನು ಅದೇ ಹೇಳ್ತಿದ್ದೆ ಅಲ್ಲ ಸುನಿ, ಇಲ್ಲಿಂದ ಈ ಮೂಲೆಯಿಂದ ಆ ಮೂಲೆಗೆ ಹೋಗಿದಾರಲ್ಲ ಸುನಿ ಮಾಡಿಸ್ಕೊಳ್ಳಿಕ್ಕೆ ಅಂತ, ಕೆಲವು ಡಾಕ್ಟರ್ ಕೈಗುಣ ಹಂಗಿರತ್ತೆ. ಹೌದು ಹೌದು ಹೌದು, ಯಾಕಂದ್ರೆ ಲಾಸ್ಟ್ ಟೈಮ್ ಬಂದಾಗ್ಲೂ ನಮ್ಗೆ ತುಂಬಾ ಖುಷಿ ಆಯ್ತು, ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗಿದ್ದೆಲ್ಲ ತುಂಬಾ ಖುಷಿ ಆಯ್ತು. ಸೊ ಪೇನ್ ಇದೆಯಪ್ಪ? ಸ್ವಲ್ಪ ಜಾಸ್ತಿ ಏನ್ ಪೇನ್ ಇಲ್ಲ. ಸಿ ಸೆಕ್ಷನ್ ಅಲ್ವಾ? ಅರುಣ ಮೇಡಮ್ ಸುಹಾನಿ ನೋಡ್ತಾ ಇದಾರೆ, ನಾವು ಮುಂಚೆ ಬೇಬಿಗೆ ಅರುಣ ಮೇಡಮ್ ನೋಡ್ತಾ ಇರೋದು, ಅವರು ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ತಾರೆ. ಅರುಣ ದಿವಾಕರ್ ಅಂತ ಅಂದ್ಬಿಟ್ಟು ಅವರು ಪೀಡಿಯಾಟ್ರಿಕ್ ತುಂಬಾ ಚೆನ್ನಾಗಿ ನೋಡ್ತಾರೆ. ನನ್ನ ದೊಡ್ಡ ಮಗಳನ್ನ ಅವರೇ ನೋಡಿರೋದು, ಸೊ ಅದಕ್ಕೆ ಅವ್ರಿಗೇನೆ ರೆಕಮೆಂಡ್ ಮಾಡಿದ್ವಿ. ಕಂಪನಿ ಇನ್ಶೂರೆನ್ಸ್ ಕವರ್ ಆಗಿ ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಬಟ್ ಫೆಸಿಲಿಟಿ ಅಷ್ಟೇ ಚೆನ್ನಾಗಿದೆ ಇಲ್ಲಿ, ಡಾಕ್ಟರ್ಸ್ ಚೆನ್ನಾಗಿದ್ದಾರೆ. ಸೊ ಇಟ್ಸ್ ವರ್ತ್ ಫಾರ್ ಮನಿ. ಓಕೆ ಓಕೆ. ಸೊ ರೀಸನಬಲ್ ರೇಟು ಇದೆ, ಡಾಕ್ಟರ್ಸ್ ಚೆನ್ನಾಗಿದ್ದಾರೆ. ಸೊ ವೈ ನಾಟ್ ರೇನ್ಬೋ? ಅಲ್ಲ, ಇವ್ರ ಪ್ಯಾಕೇಜಸ್ ಇವಾಗ ಬೇರೆ ಹಾಸ್ಪಿಟಲ್ ನೋಡಿದ್ರೆ ಲೈಕ್ ದ ಸ್ಟ್ಯಾಂಡರ್ಡ್ ವಾಟ್ ದೇ ಆರ್ ಗಿವಿಂಗ್ ಅಲ್ವಾ, ಸೊ ಚೆನ್ನಾಗಿದೆ ಪ್ಯಾಕೇಜಸ್ ಎಲ್ಲ. ಓಕೆ ಓಕೆ ಅಣ್ಣ, ನಾನು ಹೊರಡ್ತೀನಿ. ಹಾ ಸರಿ, ಹೋಗ್ಬಿಟ್ಟು ಬನ್ನಿ, ತುಂಬಾ ಖುಷಿ ಆಯ್ತು ಬಂದಿದ್ದು. ಥ್ಯಾಂಕ್ಸ್ ಫಾರ್ ವಿಸಿಟಿಂಗ್. ಓಕೆ ಅಮ್ಮ, ನಾವು ಮನೆಗೆ ಬರಕ್ ಆಗೋದಿಲ್ಲ ಅಂತಾನೆ ಇಲ್ಲಿ ಬಂದಿದ್ವಿ, ಇಲ್ಲಾದ್ರೆ ಎಲ್ಲ ಸೆಟ್ ಮಾಡಿ ಟೆಂಪ್ರೇಚರ್ ಎಲ್ಲ ಮಾಡಿ ಒಳಗಡೆ ಬಿಡ್ತಾರೆ. ಸೊ ನಿಮ್ಗೊಂದು ಸೇಫ್ಟಿ ಇರುತ್ತೆ. ಮನೆಗೆ ಬರೋದಾದ್ರೆ ನಮ್ಗೂ ಒಂಥರ ಭಯ ಇರುತ್ತೆ, ನಿಮ್ಗೂ ಒಂಥರ ಕಸಿ ಬಿಸಿ ಇರುತ್ತೆ ಗೆಸ್ಟ್ ಬಂದೋದ್ರು ಅಂದ್ರೆ. ಓಕೆ ಅಣ್ಣ, ಥ್ಯಾಂಕ್ ಯು ಬಂದಿದ್ದಕ್ಕೆ. ಓಕೆ ಓಕೆ ಮಾ, ಬಾಯ್, ಟೇಕ್ ಕೇರ್. ಬಾಯ್ ಮಾ. ಎಸ್, ಮಗು ಬಾಣಂತಿ ನೋಡ್ಕೊಂಡು ಬಂದ್ವಿ, ಚೆನ್ನಾಗಿದೆ. ಈಗ ಡೈರೆಕ್ಟ್ ಮನೆಗೆ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ದೀಪಾ ಅವರು ನನ್ನ ವ್ಯೂವರ್ ಸಿಕ್ಕಿದ್ರು, ಅವರು ನೋಡೋಣ ಒಂದೆರಡು ಕ್ವಶನ್ಸ್ ಕೇಳ್ತೀನಿ, ಡಾಕ್ಟರ್ ಪರ್ಮಿಷನ್ ಕೊಟ್ಟರೆ. ಸಾಮಾನ್ಯವಾಗಿ ಡಾಕ್ಟರ್ಗಳು ಒಪ್ಪೋದಿಲ್ಲ, ಸುಮಾರು ಜನ ಡಾಕ್ಟರ್ಗಳನ್ನ ನೋಡಿದ್ದೀವಿ. ನೋಡೋಣ ದೀಪಾ ಅವರ ಇನ್ಫ್ಲೂಯೆನ್ಸ್ ಹೇಗೆ ವರ್ಕೌಟ್ ಆಗುತ್ತೆ ಅಂತ ಕೇಳೋಣ. ದೀಪಾ ಅವರು ಬರ್ತೀನಿ ಒಂದು 5 ನಿಮಿಷ ಅಂತ ಹೇಳೋದು, ವೆಯ್ಟ್ ಮಾಡ್ತಿರ್ತೀನಿ. ಇನ್ ಕೇಸ್ ಅವ್ರೇನಾದರೂ ಕರ್ಕೊಂಡು ಹೋದ್ರೆ ನಾನು ಎಲ್ಲವನ್ನು ಕೂಡ ತೋರಿಸ್ಕೊಂಡು ಬರ್ತೀನಿ. ಹಾಗೆ ಕೆಲವು ಮೇನ್ ಡಾಕ್ಟರ್ನ ಮೀಟ್ ಮಾಡಿ ಕೆಲವೊಂದು ತುಂಬಾ ಕಷ್ಟ ಡಾಕ್ಟರ್ಗಳು ಇಂಟರ್ವ್ಯೂ ಕೊಡೋದು ಅಂದ್ರೆ. ಎಷ್ಟೊಂದು 20 ಜನ ಇಂಟರ್ವ್ಯೂ ಕೇಳಿದೀವಿ, ಒಬ್ರು ಕೂಡ ಕೊಟ್ಟಿಲ್ಲ. ಇವನ್ ನಮ್ಮ ಅಕ್ಕ ಭಾವನೆ ಕೂಡ ಇವ್ರ ಅಕ್ಕ ಭಾವ ಅವರೇ ಒಬ್ರು ಕ್ಯಾನ್ಸರ್ ಸ್ಪೆಷಲಿಸ್ಟ್, ಇನ್ನೊಬ್ರು ರೇಡಿಯೋಲಜಿಸ್ಟ್, ಅವರೇ ಕೊಟ್ಟಿಲ್ಲ. ನೋಡೋಣ ದೀಪಾ ಅವ್ರ ಇನ್ಫ್ಲೂಯೆನ್ಸ್ ನೋಡೋಣ. ಎಸ್, ವೆಯ್ಟ್ ಮಾಡೋಣ, ಕೂತ್ಕೊಂಡು ಸುಮ್ಮನೆ. Hi. ಎಸ್ ಸರ್, ನೋಡೋಣ. Sorry for making you wait. Yes. Actually, 4 ಡಾಕ್ಟರ್ ಪರ್ಮಿಷನ್ ಕೊಟ್ಟಿದ್ದಾರೆ, ಮೀಟ್ ಮಾಡ್ತೀನಿ. ಓಕೆ, ಬಟ್ ಜಾಸ್ತಿ ಹೊತ್ತೆಲ್ಲ ಟೈಮ್ ತಗೊಳ್ಬೇಡಿ. ಅಲ್ಲ, ಸದ್ಯಕ್ಕೆ ಪರ್ಮಿಷನ್ ಕೊಟ್ಟಿರೋದೇ ಗ್ರೇಟು ಅಲ್ಲ. ಓಕೆ ಆಯ್ತು ದೀಪಾ ಅವರೇ, ನಿಮ್ಮಿಂದ ಸುಮಾರು ಜನಕ್ಕೆ ಉಪಯೋಗ ಆಗುತ್ತೆ. ನೋಡೋಣ ಬನ್ನಿ, ಮೀಟ್ ಮಾಡೋಣ. ಹೇಗೆ ದೀಪಾ, ಚಾರ್ಜಸ್ ಎಲ್ಲ ಜಾಸ್ತಿ ಇದೆಯಾ ಹೇಗೆ? ಲೈಕ್ ಇಟ್ಸ್ ಕಾರ್ಪೊರೇಟ್ ಹಾಸ್ಪಿಟಲ್ ಅಲ್ವಾ, ನಾರ್ಮಲ್ ಚಾರ್ಜಸ್ ಇದೆ. ತುಂಬ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ, ಅದೊಂದು ಲೈಕ್ ಬೆನಿಫಿಟ್ ಇದೆ. ಮತ್ತೆ ಒಳ್ಳೆ ಪೀಡಿಯಾಟ್ರಿಷಿಯನ್ಸು ಮತ್ತೆ ಗೈನಕಾಲಜಿಸ್ಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸು. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಪ್ಪ? ನಾನು 1 ಇಯರಿಂದ ಮಾಡ್ತಾ ಇದ್ದೀನಿ. 1 ಇಯರಿಂದ ಮಾಡ್ತಿದ್ದೀರಾ? ಓಕೆ. ಮತ್ತೆ ಹೇಳಿ, ಏನು ಸಮಾಚಾರ? ಹೇಳ್ಬೇಕು, ಏನಿಲ್ಲ. ನಮ್ಮ ರೆಸಿಪೀಸ್ ಎಲ್ಲ ಮಾಡ್ತೀರಾ? ನೋಡ್ತಾ ಇರ್ತೀವಿ, ಟ್ರೈ ಮಾಡಿದ್ದೀವಿ. ಸ್ಟಾರ್ಟಿಂಗ್ ದೀಪಾ ಸಿಕ್ಕಿದಾಗ ನಾನು ಯಾರೋ ಅವ್ರು ಯಾರೋ, ಬಟ್ ಆಮೇಲೆ ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ಸಿದ್ರು ಅಂದರೆ ನಿಜವಾಗ್ಲೂ ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡ್ಸಿದ್ರು. ಆ ನಂತರ ನಾವಿಲ್ಲಿ ಹೊರಟ್ವಿ ಒಬ್ಬರು ಗೈನಕಾಲಜಿಸ್ಟ್ ಹತ್ರ ಕೆಲವೊಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂಥೇಳಿ ಒಳಗಡೆ ಹೋದ್ವಿ. ಹಾಯ್, ನಮಸ್ತೆನಾ? ನಮಸ್ತೆ, ಕೂತ್ಕೊಳ್ಳಿ. ಇವರು ಅನುಪಮ ಅಂತ ನನ್ನ ಫ್ರೆಂಡು. ಹಾಯ್ ಅನುಪಮ. ಹಾಯ್ ಮ್ಯಾಮ್, ನಮಸ್ತೆ. ಎಸ್, ಟೆಲ್ ಮೀ. ಮ್ಯಾಮ್, ಆ್ಯಕ್ಚುಲಿ ಇವತ್ತು ನಿಮ್ದೊಂದು ಸ್ಮಾಲ್ ಇಂಟರ್ವ್ಯೂ ಮಾಡೋಣ ಅಂಥೇಳಿ, ತುಂಬ ಜನಕ್ಕೆ ಸಾಕಷ್ಟು ಪ್ರಶ್ನೆ ಇರುತ್ತೆ, ಅದ್ರ ಬಗ್ಗೆ ಕೇಳೋಣ ಅಂಥೇಳಿ ನಾನು ನಿಮ್ಗೊಂದು ಸ್ಮಾಲ್ ಕ್ವಶನ್ಸ್ ಕೇಳ್ತೀನಿ. ಸಾಮಾನ್ಯವಾಗಿರುವಂಥ ಕ್ವಶನ್ಸ್, ಎಲ್ಲ ಹೆಣ್ಮಕ್ಳಿಗಿರುವಂಥ ಕ್ವಶನ್ಸನ್ನೇ ನಾನು ನಿಮಗೂ ಕೇಳ್ತೀನಿ. Okay. I'm Dr. Kavita Gonsalves. I'm a consultant obstetrician and gynecologist at Birthright Rainbow Hospital. ಸೊ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ವಿಡಿಯೋ ಮಾಡ್ಕೊಂಡು ಒಪ್ಕೊಂಡಿದ್ದಕ್ಕೆ. ಎಸ್, ಸಾಮಾನ್ಯವಾಗಿ ತುಂಬ ಜನಕ್ಕೆ ಇನ್ಫರ್ಟಿಲಿಟಿ ಕಾಡ್ತಿದೆ.
ಸೊ ಇನ್ಫರ್ಟಿಲಿಟಿಗೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ? ಇಲ್ಲಿ ಬೇಸಿಕ್ಲಿ ನಾವು ಟಿ ವರ್ಕಪ್ ಮಾಡ್ತಾ ಇದ್ದೀವಿ. ಹಾ. ಬಟ್ ಬೇಸಿಕ್ ವರ್ಕಪ್ ಬೋತ್ ದ ಮೇಲ್ ಫ್ಯಾಕ್ಟರ್ ಮತ್ತೆ ಫೀಮೇಲ್ ಪಾರ್ಟ್ನರಿಗೆ ಇವ್ಯಾಲ್ಯೂಯೇಟ್ ಮಾಡಿಕೊಂಡು ಬೇಸಿಕ್ ಸ್ಟಿಮ್ಯುಲೇಷನ್ ಪ್ರೋಟೋಕಾಲ್ಸ್ ಎಲ್ಲ ಮಾಡ್ತೀವಿ. ಸೊ ಬೇಸಿಕ್ಲಿ ಪ್ರಾಬ್ಲಿ ಲೆವೆಲ್ 1 ಲೆವೆಲ್ 2 ಟ್ರೀಟ್ಮೆಂಟ್ ತನಕ ನಾವಿಲ್ಲಿ ಮಾಡ್ತೀವಿ. ಓಕೆ. ಎಸ್ ಮ್ಯಾಮ್, ಇನ್ನೊಂದು ಕ್ವಶನ್ ಇದೆ. ಈಗ ಹಳೆ ಕಾಲದಲ್ಲಿ ಲೆಕ್ಕ ಹಾಕಿದ್ರೆ ತುಂಬಾ ಜನಕ್ಕೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಂತ ಇರಲೇ ಇರಲಿಲ್ಲ, ಬಟ್ ಇತ್ತೀಚೆಗೆ ಅದು ತುಂಬಾ ಜಾಸ್ತಿ ಇದೆ. ಏನಿದ್ರು ರೀಸನ್? ಓಕೆ, ದರ್ ಆರ್ ಮೆನಿ ರೀಸನ್ಸ್, ಅಂದರೆ ತುಂಬ ಕಾರಣಗಳಿವೆ ಇದಕ್ಕೆ. ಫಸ್ಟ್ ಅಂತ ಹೇಳಿದ್ರೆ ಅರ್ಲಿಯರ್ ಡೇಸ್ ಹೆಣ್ಮಕ್ಳಿಗೆ ಬೇಗ ಮದುವೆ ಮಾಡ್ತಾ ಇದ್ರು. ಓಕೆ, ಸೊ ಏನಾಗ್ತಾ ಇದೆ ಅಂತ ಹೇಳಿ ಇವಾಗ ಏನಾಗ್ತಾ ಇದೆ, ಬಿಕಾಸ್ ಆಫ್ ಕ್ಯಾರಿಯರ್ ಅದೆಲ್ಲ ಹೆಣ್ಮಕ್ಳು ಲೇಟ್ ಮದುವೆ ಆಗ್ತಾ ಇದ್ದಾರೆ. ಪ್ಲಸ್ ಬೇಗ ಮದುವೆ ಆದ್ರೂ ಕೂಡ ಪ್ರೆಗ್ನೆನ್ಸಿಯನ್ನ ಬಿಕಾಸ್ ಆಫ್ ಕ್ಯಾರಿಯರ್ ಡಿಲೇ ಮಾಡ್ತಾ ಇದ್ದಾರೆ. ಓಕೆ, ಸೊ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ವೆನ್ ಯು ಆರ್ ಯಂಗ್, ಸೇ ಸಪೋಸ್ ಯು ಆರ್ 20-24, ನಮ್ಮ ಓವರಿಯಲ್ಲಿ ಒಂದು ರಿಸರ್ವ್ ಅಂತ ಇರುತ್ತೆ ಮೊಟ್ಟೆದು. ಓಕೆ, that reserve will be very good when you are 20-24. As you age, moment you cross 30 years, especially after 35, ಆ ovarian reserve ಏನಾಗುತ್ತೆ ಅಂತ ಹೇಳಿದ್ರೆ ಕೆಳಗಡೆ ಬರ್ತಾ ಇರುತ್ತೆ. ಸೊ ಇನ್ ಶಾರ್ಟ್ the ovary starts aging. ಓಕೆ, ಸೊ ಏನು ಚೆನ್ನಾಗಿದ್ದದ ಮೊಟ್ಟೆ 24 ಇಯರ್ಸ್ಗೆ ರಿಲೀಸ್ ಆಗೋದು 34 to 40 ಇಯರ್ಸ್ ಅಲ್ಲಿ ಆ ಮೊಟ್ಟೆದು ವೀಕ್ ಆಗಿರುತ್ತೆ. ಸೊ there won't be a good egg which will be releasing. ಸೊ ಆದ ಕಾರಣ that might be one of the reasons wherein the pregnancy is not happening. Okay. Second thing ಅಂತ ಹೇಳಿದ್ರೆ the male partners ಅವರಿಗೆ stress, because stress is a very important thing which also can interfere with infertility. So both because of the female partner and the male factors, the stress can be a main problem which can cause a delay in pregnancy. Third thing ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್, ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಚೇಂಜಸ್ ಒಬೆಸಿಟಿ ತುಂಬಾ ಬಂದಿದೆ. ಪ್ಲಸ್ ವಿ ಹ್ಯಾವ್ ಆಸ್ ದ ಏಜ್ ಅಡ್ವಾನ್ಸಸ್ ಬೇರೆ ಪ್ರಾಬ್ಲಮ್ಸ್ಗಳು ಬರೋದು, ಲೈಕ್ ಎಸ್ ಬ್ಲಡ್ ಪ್ರೆಷರ್, ಶುಗರ್ಸ್ ಬರೋದು, ದಟ್ ಆಲ್ ವಿಲ್ ಇಂಟರ್ಫಿಯರ್ ವಿತ್ ಅವರ್ ovarian reserve. Okay, and second, another thing is your lot of women these days smoke, they drink, use alcohol because of your to have a name in the society for those societal purposes. ಆ ಕಾರಣದಿಂದ ಕೂಡ that also has an interference or an impact on the pregnancy aspect. ಎಸ್ ಮ್ಯಾಮ್, ಈಗಂತೂ ಸುಮಾರು ಜನ ಇಲ್ಲ ನನ್ನ ಕೆರಿಯರ್ ಬಿಲ್ಡ್ ಮಾಡಬೇಕು ಆ ನಂತರನೇ ಮದುವೆ ಅಂತ ಹೇಳ್ತಾರೆ. ಬಟ್ ಆದರೂ ಕೆಲವರೆಲ್ಲ 29, 30, 32 ಕ್ರಾಸ್ ಆದ್ಮೇಲೆ ಮದುವೆ ಆಗಿರೋ ಸಾಕಷ್ಟು ಜನ ಇದ್ದಾರೆ. ಬಟ್ ಅವ್ರಿಗೆ ಏನು ಟ್ರೀಟ್ಮೆಂಟನ್ನು ಕೊಡ್ಬೋದು, ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ ನೀವು? ಓಕೆ, ಫಸ್ಟ್ ಅಂತ ಹೇಳಿದ್ರೆ ಓಕೆ, ನೀವು ಯಾವಾಗಲೂ ಮದುವೆ ನೀವು ಸಪೋಸ್ ನೀವು 20 ಅಥವಾ 29 ಅಥವಾ 30 ಇಯರ್ಸಿಗೆ ಆಗಿದ್ದೀರಾ ಅಂತ ಯೋಚನೆ ಮಾಡಿ. ಆವಾಗ ಮೈ ಓನ್ಲಿ ರಿಕ್ವೆಸ್ಟ್ ಇಸ್ ಡೋಂಟ್ ಡಿಲೇ ಯೋರ್ ಪ್ರೆಗ್ನೆನ್ಸಿ. ಪ್ರೆಗ್ನೆನ್ಸಿಯನ್ನ ನೀವು ಕೆರಿಯರ್ಗೋಸ್ಕರ ಅಥವಾ ಬೇರೆ ಯಾವುದಾದ್ರು ಕಾರಣಕ್ಕೋಸ್ಕರ ಡಿಲೇಯನ್ನ ಮಾಡಬೇಡಿ, ಬಿಕಾಸ್ ದಟ್ ಈಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಎಸ್ಪೆಷಲಿ ಫಾರ್ ಅ ವುಮನ್. ಓಕೆ, ಸೊ ಏನ್ ಮಾಡ್ಬೇಕಂತ ಹೇಳಿದ್ರೆ ಅಟ್ ಲೀಸ್ಟ್ ಫಾರ್ 1 year, ಓಕೆ, ಇಫ್ ಯು ಹ್ಯಾವ್ ಟ್ರೈಡ್ ಎವ್ರಿ ಸೈಕಲ್, ಓಕೆ, ವಿತ್ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ 1 year ನೀವು ಟ್ರೈ ಮಾಡಿದ್ರೆ ರೆಗ್ಯುಲರ್ ಆಗಿ, ಪ್ಲಸ್ ನೀವು ಪ್ರೆಗ್ನೆಂಟ್ ಆಗಿಲ್ಲ ಅಂತ ಹೇಳಿದ್ರೆ, ದೆನ್ ಐ ವುಡ್ ಸಜೆಸ್ಟ್ ಕನ್ಸಲ್ಟ್ ಅ ಗೈನಕಾಲಜಿಸ್ಟ್. So that a basic workup can be done both for the male and the female. So ಇಬ್ರು ಕೂಡ ವರ್ಕಪ್ ಮಾಡ್ಕೊಂಡು ಏನ್ ಪ್ರಾಬ್ಲಮ್ ಇದೆ ಅಂತ ನಮಗೆ ಕಂಡು ಹಿಡಿದ್ರೆ ಆವಾಗ ಅಕಾರ್ಡಿಂಗ್ಲಿ ಬೇಸ್ಡ್ ಆನ್ ಈಚ್ ಕಂಡೀಷನ್ ವಿ ಕ್ಯಾನ್ ಗಿವ್ ದ ಸೊಲ್ಯೂಷನ್. ಜನರಲ್ ಆಗಿ ಒಂಥರ ಸೊಲ್ಯೂಷನ್ಸ್ ಇಲ್ಲ, ಬಟ್ ಬೇಸ್ಡ್ ಆನ್ ಎವ್ರಿ ಇಂಡಿವಿಜುವಲ್ ಕಪಲ್ ವಿ ಕ್ಯಾನ್ ಅನಲೈಸ್ ವಾಟ್ ಇಸ್ ದ ಪ್ರಾಬ್ಲಮ್ ಅಂಡ್ ಅಕಾರ್ಡಿಂಗ್ಲಿ ಗಿವ್ ದ ಸೊಲ್ಯೂಷನ್. ಅಂದ್ರೆ ಡೈರೆಕ್ಟ್ ಆಗಿ ನಾವು ಪೇಷಂಟ್ಸ್ ನ ನೋಡದೆ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಪ್ರತಿಯೊಬ್ಬರದು ಒಂದೊಂದು ಪ್ರಾಬ್ಲಮ್, ಡಿಫರೆಂಟ್ ಪ್ರಾಬ್ಲಮ್ಸ್ ಇರುತ್ತೆ. Especially in this era with the PCOD and the problem ಎಲ್ಲರೂ ಕೇಳಿದ್ದೀರಾ, polycystic ovarian disease ಅಂತ. So that is something which is a very common problem which we see in the OPDs with every girl who walks in. So our problem is one of the basic problem which also could be a important reason for infertility. ಯಾಕಂತೇಳಿ ಅವರಿಗೆ ಸೈಕಲ್ಸ್ ರೆಗ್ಯುಲರ್ ಇರಲ್ಲ. They will kind of think, okay, it really doesn't matter to me, ಒಳ್ಳೇದಾಯ್ತು ಒಂದು ವರ್ಷದಲ್ಲಿ 3 ಅಥವಾ 4 ಸೈಕಲ್ಸ್ ಆದರೆ I am quite happy. But it has a huge implication on when you're basically trying for pregnancy. So all women like this, so who have some factors like this, should report to a gynecologist within 1 year of marriage. ಸೊ ನೀವು ಹೇಳೋದು ಮದುವೆ ಆಗಿ 1 ವರ್ಷ ಟ್ರೈ ಮಾಡಿ, ಇನ್ ಕೇಸ್ ಆಗಿಲ್ಲ ಅಂದ್ರೆ ಪ್ಲೀಸ್ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ. But if you are more than 35 years, okay, 35 years ಇದ್ರೆ at least 6 months try ಮಾಡಿ. 6 months try ಮಾಡಿದ ನಂತರ quickly report to your doctor. Okay, 30 ಇದ್ರೆ 1 year. Anything beyond 35 years, preferably within 6 months try ಮಾಡಿ. ಇನ್ ಕೇಸ್ ಆಗಿಲ್ಲ ಅಂದ್ರೆ ಬಂದು ಕನ್ಸಲ್ಟ್ ಮಾಡಿ ಅಂತ. ಎಸ್ ಡಾಕ್ಟರ್, ಈ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ನಿಮ್ಮಲ್ಲಿ ಹೇಗೆ ಸೇಫ್ಟಿ ಮೆಷರ್ಸ್ ಅನ್ನ ತೆಗೆದುಕೊಂಡಿದ್ದೀರಾ ಡೆಲಿವರಿ ಆಗೋ ಮಗುಗೆ? ಯಾಕಂದ್ರೆ ಕಸಿನ್ ರಶ್ಮಿ ಅವ್ರು ಹೇಳ್ತಿದ್ರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಕೇರ್ ಮಾಡಿದ್ರು ಅಂತ ಹೇಳಿದ್ರು. ಸೊ ನೀವೇನು measures in birthright Banagata Road, one thing is very good, we follow the routine basic
ಗೈಡ್ಲೈನ್ಸ್ ಆ್ಯಂಡ್ ಪ್ರೋಟೋಕಾಲ್ಸ್. ನಮಗೆಲ್ಲ ಪ್ರೋಟೋಕಾಲ್ ಓರಿಯೆಂಟೆಡ್. ಸೊ ಫಸ್ಟ್ ಥಿಂಗ್ ಇಸ್ ವೆನ್ ದ ಪೇಷಂಟ್ ಕಮ್ಸ್ ಇನ್ ವಾಕ್ಸ್ ಇನ್, ನಮ್ದೊಂದು ಫ್ಲೂ ಕೌಂಟರ್ ಅಂತ ಇದೆ. ಸೊ ದೇರ್ ಎಲ್ಲ ಪೇಷಂಟ್ಸಿಗೆ ಒಂದು ಸ್ಲಿಪ್ ಸಿಗುತ್ತೆ, ವೆರ್ ದೇ ಹ್ಯಾವ್ ಅ ಫಾರ್ಮ್ ವೆರ್ ದೇ ಹ್ಯಾವ್ ಟು ಫಿಲ್ ದಿಯರ್ ಡೀಟೇಲ್ಸ್. ಓಕೆ, ಎನಿ ಸಿಂಪ್ಟಮ್ಸ್ ಇದೆಯೋ ಇಲ್ವಾ ಅಂತ, ಪ್ಲಸ್ ಎನಿ ಬೇರೆ ಊರಿಗೆ ಏನಾದರೂ ಹೋಗಿದ್ದೀರಾ, ಏನಾದರೂ ಎಕ್ಸ್ಪೋಜರ್ ಇದೆಯಾ, ಅದೆಲ್ಲ ನಾವು ಡೀಟೇಲ್ಸ್ ಫೈಂಡ್ ಔಟ್ ಮಾಡ್ತೀವಿ. ದಟ್ ಫಾರ್ಮ್ ಅವ್ರು ಫಿಲ್ ಮಾಡ್ತಾರೆ. ಪ್ಲಸ್ ದರ್ ಇಸ್ ದ ಸ್ಟಾಫ್ ಹೂ ಇಸ್ ಅಟೆಂಡಿಂಗ್ ದಟ್ ಫ್ಲೂ ಕೌಂಟರ್ ವೇರ್ಸ್ ಅ PPE. ಓಕೆ, ಸೊ ಅವ್ರು ಏನು ಮಾಡ್ತಾರೆ ಅಂತ ಹೇಳಿ PPಯಲ್ಲಿ ಇದೆಲ್ಲ ಇನ್ಫಾರ್ಮೇಷನ್ ತೊಗೊಂಡ್ಬಿಟ್ಟು ಕಡೆಗೆ ಪೇಷಂಟ್ದು ಟೆಂಪ್ರೇಚರು, ಬ್ಲಡ್ ಪ್ರೆಷರು, ಆಕ್ಸಿಜನ್ ಸ್ಯಾಚುರೇಷನ್ ಚೆಕ್ ಮಾಡ್ತಾರೆ. ಸಪೋಸ್ ಎವ್ರಿಥಿಂಗ್ ಇಸ್ ನಾರ್ಮಲ್, ದೆನ್ ಯು ಕ್ಲಿಯರ್ ದ ಫ್ಲೂ ಕೌಂಟರ್. ಆವಾಗ ನಿಮಗೆ ನಿಮ್ಮದು ಹೆಲ್ಪ್ ಡೆಸ್ಕಿಗೆ ಕಳಿಸ್ಕೊಡ್ತಾರೆ, ಐದರ್ ಆಬ್ಸ್ಟೆಟಿಕ್ಸ್ ಆರ್ ಪೀಡಿಯಾಟ್ರಿಕ್ಸಿಗೆ. ದೆನ್ ಇನ್ ದ OPD ಆಸ್ ಅ ಗೈನಕಾಲಜಿಸ್ಟ್ ನಾವೇನು ಪ್ರಿಕಾಷನ್ಸ್ ತಗೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯೂಶ್ವಲಿ ವಿ ಎಸ್ ಗೈನಕಾಲಜಿಸ್ಟ್ ಆರ್ ಎನ್ OPD ಸ್ಕ್ರಬ್ಸ್ ಯೂಸ್ ಮಾಡ್ತೀವಿ ಡಾಕ್ಟರ್ಸ್ ಬೇಸಿಕ್ಲಿ. ದಟ್ ಇಸ್ ವಿ ಡೋಂಟ್ ವೇರ್ ಆರ್ ರೆಗ್ಯುಲರ್ outfit. Yeah, we wear scrubs. Okay, then we wear a N95 mask and we also wear a visor. So these are the precautions we take as gynecologists. Plus now patients ಗೆ 6 feet distance ಅಲ್ಲಿ at least more than 2 meters distance ಅಲ್ಲಿ patient ಗೆ ಕುಳಿಸ್ತೀವಿ, so that there is that distance which is maintained. Okay. And we make sure that the patient is also wearing a mask. And we request all the patients not to wear a mask with the filter, because the masks with the filter are not supposed to be good. It may not be, it will be okay for the patient but not for the people surrounding the patient. So we insist that the patient comes with the mask. Suppose a patient mask ತಗೊಳ್ಳದೆ ಬಂದಿದೆ ಹಾಸ್ಪಿಟಲ್ಗೆ, ಅವರಿಗೆ ನಾವು ಇಲ್ಲಿ ಮಾಸ್ಕ್ ಕೊಡ್ತೀವಿ. ಸೊ ದೀಸ್ ಆರ್ ದ ಪ್ರಿಕಾಷನ್ಸ್ ವಿ ಟೇಕ್ ಇನ್ ದ OPD. ಓಕೆ, ಕಡೆಗೆ ನಮ್ಮದು ಪೇಷಂಟ್ಸು ಎಲ್ಲ ಪೇಷಂಟ್ಸಿಗೆ ನಾವು ಯೂಶಲಿ ಡೆಲಿವರಿ ಡೇಟ್ ಹತ್ರ ಬರುವಾಗ ಆಲ್ಮೋಸ್ಟ್ 38 ಅಥವಾ 39ನೇ ವಾರದಲ್ಲಿ ನಾವು ಯೂಶಲಿ ವಜೈನಲ್ ಎಕ್ಸಾಮಿನೇಷನ್ ಮಾಡ್ತೀವಿ. ಅಂದರೆ ಗರ್ಭಕೋಶ ಬಾಯಿ ಓಪನ್ ಆಗಿದೆಯೋ ಇಲ್ವಾ ಅಂತ. ದಿಸ್ ಆರ್ ಆಲ್ ಫಾರ್ ಪ್ರೆಗ್ನೆಂಟ್ ವುಮೆನ್. ಅವರಿಗೆ ನೋವಿದ್ದು ಇದ್ದೇ ಇತ್ತು ಅಥವಾ ಇಲ್ಲದೇ ಇದ್ರೂ ಕೂಡ ನಾವು ಯೂಶಲಿ ವಜೈನಲ್ ಎಕ್ಸಾಮಿನೇಷನ್ ಮಾಡ್ತೀವಿ. ಆ ಎಕ್ಸಾಮಿನೇಷನ್ ಅಲ್ಲಿ ನಮಗೆ ಪೇಷಂಟ್ ಇಸ್ ಫೇವರೇಬಲ್ ಯಾ ಅನ್ಫೇವರೇಬಲ್ ಅಂತ ಗೊತ್ತಾಗುತ್ತೆ. ಇಟ್ ಮೀನ್ಸ್ ಗರ್ಭಕೋಶ ಬಾಯಿ ಓಪನ್ ಆಗಿದೆಯೋ ಅಥವಾ ಆಗಿಲ್ಲ ಅಂತ ನಾವು ಗೊತ್ತಾಗುತ್ತೆ. ಗರ್ಭಕೋಶ ಬಾಯಿ ಓಪನ್ ಆಗಿದೆ ಅಂದ್ರೆ ಪೇಷಂಟ್ ಇಸ್ ಫೇವರೇಬಲ್, ಅಂದ್ರೆ ಮದ್ದು ಹಾಕಿದ್ರೆ ಡೆಲಿವರಿ ಆಗ್ಬೋದು ಅಂತ ನಮಗೆ ಒಂದು ಥಾಟ್ ಪ್ರೊಸೆಸ್ ಇದ್ರೆ ವಾಟ್ ವಿ ಡೂ ಇಸ್ ಆ ಪೇಷಂಟ್ಸ್ಗೆ ನಾವು ಕೋವಿಡ್ ಟೆಸ್ಟಿಂಗ್ ಮಾಡ್ತೀವಿ, RT-PCR ಮಾಡ್ತೀವಿ. ಒನ್ಸ್ ವಿ ಡೂ ಅನ್ RT-PCR 5 ಡೇಸಿಗೆ RT-PCR ವ್ಯಾಲಿಡ್ ಇದೆ. ಓಕೆ, ಸೊ ಒನ್ಸ್ ವಿ ಗೆಟ್ ದ ಸೆಂಡ್ RT-PCR ಇನ್ ದ ಮಾರ್ನಿಂಗ್, ಬೈ ಈವ್ನಿಂಗ್ ವಿಲ್ ಗೆಟ್ ದ ರಿಪೋರ್ಟ್. ಸೊ ವಾಟ್ ವಿಲ್ ಡೂ ಇಸ್ ಮಾರನೇ ದಿನ ಪೇಷಂಟಿಗೆ ನಾವು ಇಂಡಕ್ಷನ್ಗೆ ಅಂದ್ರೆ ಮದ್ದು ಹಾಕಿ ಡೆಲಿವರಿ ಮಾಡ್ಸಕ್ಕಂತ ಅಡ್ಮಿಟ್ ಮಾಡ್ಕೊಳ್ತೀವಿ. ಓಕೆ, ಸಪೋಸ್ ಆಟ್ 38 ವೀಕ್ಸ್ ನಾವಿದು ಇಂಟರ್ನಲ್ ಎಕ್ಸಾಮಿನೇಷನ್ ಮಾಡಿದೀವಿ, ಜಾಗ ಓಪನ್ ಆಗಿಲ್ಲ, ದೆನ್ ವಿ ವಿಲ್ ನಾಟ್ do the RT-PCR. We will postpone. ಮತ್ತು 39ನೇ ವಾರಕ್ಕೆ ಕರಿತೀವಿ ಪೇಷಂಟ್ನ, ತಿರ್ಗಾ ಒಳಗಿಂದ ಟೆಸ್ಟ್ ಮಾಡಿ ನೋಡ್ತೀವಿ. ಒಂದ್ ವೇಳೆ ಫೇವರೇಬಲ್ ಇದ್ರೆ ಆವಾಗ RT-PCR ಮಾಡಿಬಿಟ್ಟು ದ ಸೇಮ್ ಪ್ರೋಟೋಕಾಲ್ ಅಂದ್ರೆ ಮಾರನೇ ದಿನ ಕರೆಸ್ಬಿಟ್ಟು ಡೆಲಿವರಿ ಮಾಡಿಸ್ತೀವಿ. Now suppose a patient comes in labor without the RT-PCR being done, then we have called something called as an isolation ward. ಈ ಪೇಷಂಟ್ಸ್ ನಾವು ನಾರ್ಮಲ್ ಪೇಷಂಟ್ಸ್ ಹೂ ಹ್ಯಾವ್ ಅಂಡರ್ಗಾನ್ ದೇರ್ RT-PCR ಅವ್ರ ಜೊತೆಗೆ ಕಂಬೈನ್ ಮಾಡಲ್ಲ, ಇವರಿಗೆ ಸಪರೇಟ್ ಆಗಿ ಇಟ್ಕೊಳ್ತೀವಿ. Though their RT-PCR is not done, but they are not COVID positive. But still, because they are suspects ಅಂತ ಯೋಚನೆ ಮಾಡಿಕೊಂಡು the doctor, staff attending them will all wear a PPE. PPE ಹಾಕೊಂಡು ಅವರನ್ನ ಅಟೆಂಡ್ ಮಾಡ್ತೀವಿ. And their delivery will be conducted also in a separate ward. These patients will not at any point of time be clubbed either with a COVID positive or a COVID negative patients. COVID positive patients are admitted in a separate floor, okay, and the operation theatre is separate for these patients. ಅವರಿಗೆಲ್ಲ ನಾವು PPE ಹಾಕೊಂಡೇ ಸರ್ಜರಿ ಮಾಡೋದು ಅಥವಾ ಡೆಲಿವರಿ ಮಾಡಿಸೋದು. ಪ್ಲಸ್ ವಾಟ್ ಪ್ರಿಕಾಷನ್ಸ್ ವಿ ಟೇಕ್ ಇಸ್ ಅ ನಂಬರ್ ಆಫ್ ಸ್ಟಾಫ್ ಅಟೆಂಡಿಂಗ್ ದೀಸ್ ಕೋವಿಡ್ ಪಾಸಿಟಿವ್ ಪೇಷಂಟ್ಸ್ ಆರ್ ಲೆಸ್. ಅಂದ್ರೆ ನಾವು OT-ಯಲ್ಲಿ ಆಪರೇಷನ್ ಮಾಡುವಾಗ ಬರೀ ಒಂದು ಸರ್ಜನ್ನು, ಒಂದು ಅಸಿಸ್ಟೆಂಟ್, ಅಂದ್ರೆ ಅಸಿಸ್ಟೆಂಟ್ ನಾವು ತಗೊಳ್ಳಲ್ಲ, ಸ್ಟಾಫಿಗೆ ತಗೊಳ್ತೀವಿ, ಅನೆಸ್ಥೆಟಿಸ್ಟ್, ಒಂದು OT ಬಾಯ್, ಪ್ಲಸ್ ಪ್ರಾಬ್ಲಿ ಒಂದು ಸರ್ಕ್ಯುಲೇಟಿಂಗ್ ನರ್ಸ್ ಮಾತ್ರ ಇರುತ್ತೆ. ಅಂಡ್ ವಿ ಡೂ ಅ ಚೆಕ್ ಲಿಸ್ಟ್ ಸಿಸ್ಟಮ್, ವಿ ಫಾಲೋ ದ ಚೆಕ್ ಲಿಸ್ಟ್. ಅಂದ್ರೆ ದಟ್ ಪ್ರಿವೆಂಟ್ಸ್ ಇಟ್ ಕಾಸಸ್ ಅ ಕ್ಲೋಸ್ಡ್ ಲೂಪ್ ಸಿಸ್ಟಮ್ ತರ. ಅಂದ್ರೆ ನಿಮಗೆ ತುಂಬಾ ಮಾತಾಡೋದು ಬೇಡ, ತುಂಬಾ ಇಂಟ್ರಾಕ್ಷನ್ಸ್ ಬೇಡ, ಎಲ್ಲ ಚೆಕ್ ಲಿಸ್ಟ್ ನಮಗೆ ರೆಡಿ, ಬಿಕಾಸ್ ದೇರ್ ವಿಲ್ ಬಿ ಮೆನಿ ಸ್ಟಾಫ್ ಟು ಹೆಲ್ಪ್ ಯು ಅರೌಂಡ್. ಸೊ ಚೆಕ್ ಲಿಸ್ಟ್ ಎಲ್ಲ ಮಾಡ್ಕೊಂಡ್ರೆ ಥಿಂಗ್ಸ್ ಬಿಕಮ್ ಈಸಿಯರ್, ಸೊ ದಟ್ staff which is exposed to all this becomes less. So these are the kind of precautions we kind of take here at Birthright Bannerghatta. ಎಸ್ ಮ್ಯಾಮ್, ಆ್ಯಕ್ಚುಲಿ ಏನು ಹೇಳ್ತಾರೆ ಅಂದರೆ ಹಳ್ಳಿಗಳ ಕಡೆ ಅಥವಾ ಯಾರೋ ದೊಡ್ಡೋರು ಇದ್ದಾರೆ ಮನೇಲಿ ಅಂದರೆ ಬೇಗ ಬೇಗ ಹಾಸ್ಪಿಟ್ಲಿಗೆ ಹೋಗ್ಬೇಡ, ಪೇಯ್ನ್ ಬಂದರೂ ಕೂಡ ಮನೆಯಲ್ಲೇ ಇರು, ಸ್ವಲ್ಪ ಚೆನ್ನಾಗಿ ಪೇಯ್ನ್ ಬರಲಿ ಆ ನಂತರ ಹೋಗೋ ಹಾಸ್ಪಿಟ್ಲಿಗೆ, ಇಲ್ಲ ಅಂದರೆ ಸಿಸರಿಯನ್ ಮಾಡಿ C-ಸೆಕ್ಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ನೀವು C-ಸೆಕ್ಷನ್ನ ನಾವು ಕೆಲವೊಂದು ಕೇಸಸಲ್ಲಿ ಮಾತ್ರ ಮಾಡ್ತೀರಾ ಅಥವಾ ಬೇಸಿಕಲಿ ಎಲ್ಲ ಪೇಷಂಟ್ಸ್ಗೂ C-ಸೆಕ್ಷನ್ ಮಾಡ್ತೀರಾ, ಅಥವಾ ನಂಗೆ ಪೇಯ್ನ್ ತಡೆಯೋಕ್ಕಾಗೋದಿಲ್ಲಪ್ಪ ಅಂದರೆ C-ಸೆಕ್ಷನ್ ಮಾಡ್ತೀರಾ? ಆ ಥರ ಏನೂ ಇಲ್ಲ.
ನಾವು ಬೇಸಿಕ್ಲಿ ವಾಟ್ ವಿ ಡೂ ಇಸ್ ಆಸ್ ಐ ಸೆಡ್ ನಾವು 38, 39 ಅಥವಾ 40ನೇ ವಾರಕ್ಕೆ ಒಳಗಿಂದ ಫಸ್ಟ್ ಟೆಸ್ಟ್ ಮಾಡ್ತೀವಿ. ಯಾವುದೋ ಪೇಷಂಟ್ ಅನ್ಲೆಸ್ ಇಂಡಿಕೇಟೆಡ್ ವಿ ಡೋಂಟ್ ಡೈರೆಕ್ಟ್ಲಿ ಟೇಕ್ ಅಪ್ ಅ ಸಿಸೇರಿಯನ್. ಡೈರೆಕ್ಟ್ ಆಗಿ ನಾವು ಸಿಸೇರಿಯನ್ ಮಾಡೋದು ಸರ್ಟನ್ ಇಂಡಿಕೇಶನ್ಸ್ ಇದೆ ನಮಗೆ. ಅಂದ್ರೆ ಸಪೋಸ್ ಬೇಬಿ ತಲೆ ಕೆಳಗಡೆ ಇಲ್ಲ, ಸೊಂಟ ಕೆಳಗಡೆ ಇದೆ, ವಿ ಕಾಲ್ ಇಟ್ ಆಸ್ ಬ್ರೀಚ್. ಅಂತ ಪೇಷಂಟ್ಸ್ಗೆ ವಿ ಯೂಶಲಿ ಡೋಂಟ್ ಗಿವ್ ಅ ನಾರ್ಮಲ್ ಡೆಲಿವರಿ. ಸೆಕೆಂಡ್ ಥಿಂಗ್ ಅಂತ ಹೇಳಿದ್ರೆ ಇವಾಗ ಕಸ ಅಂತೀವಲ್ವಾ, ಪ್ಲಾಸೆಂಟಾ ಅಂತೀವಿ, ಅದು ಕೆಳಗಡೆ ಇದೆ, ಆ ತರ ಪೇಷಂಟ್ ಕಾಲ್ಡ್ ಪ್ಲಾಸೆಂಟಾ ಪ್ರೀವಿಯಾ, ಅಂತ ಪೇಷಂಟ್ಸಿಗೆ ಕೂಡ ನಾವು ಡೈರೆಕ್ಟ್ ಆಗಿ ಸಿಸೇರಿಯನ್ನೇ ಮಾಡೋದು. ಈ 2 ಇಂಡಿಕೇಶನ್ಸ್ ಅಲ್ಲಿ ಮೋಸ್ಟ್ ಕಾಮನ್ ಇಂಡಿಕೇಶನ್ ವಿ ವಿಲ್ ಡೈರೆಕ್ಟ್ಲಿ ಗೋ ಅಂಡ್ ಡು ಅ ಸಿಸೇರಿಯನ್. ಅಥವಾ ಪ್ರೀವಿಯಸ್ ಪ್ರೆಗ್ನೆನ್ಸಿ, ಸಪೋಸ್ ಇಸ್ ಅ ಪ್ರೀವಿಯಸ್ ಸಿಸೇರಿಯನ್, ಅಂತ ಪೇಷಂಟ್ಸ್ ವಿ ವಿಲ್ ಕೌನ್ಸಿಲ್ ದೆಮ್. ಅಂದ್ರೆ ಅವರಿಗೆ ನಾರ್ಮಲ್ ಡೆಲಿವರಿ ಬೇಕು ಅಂತ ಹೇಳಿದ್ರೆ ನಾರ್ಮಲ್ ಕೊಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಸಿಸೇರಿಯನ್ ಮಾಡ್ತೀವಿ. ಓಕೆ, ಅಂದ್ರೆ ಫಸ್ಟ್ ಈಗ ಸಿ ಸೆಕ್ಷನ್ ಆಗಿದ್ರು ಕೂಡ ಸೆಕೆಂಡ್ ಡೆಲಿವರಿ ಸಿ ಸೆಕ್ಷನ್ ಇಲ್ದೇನೂ ಕೂಡ ಇಟ್ ಇಸ್ ನಾಟ್ ಅ ಹಾರ್ಡ್ ಅಂಡ್ ಫಾಸ್ಟ್ ರೂಲ್. Okay, it is most of the patients ask those who are willing, we counsel them, and counseling ಮಾಡ್ತೀವಿ first. And there are certain criteria wherein what was the reason for the first cesarean. There are certain reasons for the first cesarean wherein you can give a normal delivery for the second pregnancy, but there are certain indications for the first cesarean wherein you can't give a normal delivery for the second ಡೆಲಿವರಿ. ಸೊ ಅದನ್ನ ನಾವು ಫಸ್ಟ್ ಸ್ಟಡಿ ಮಾಡ್ಕೊಳ್ತೀವಿ, ಅದು ನೋಡ್ಕೊಂಡು ಪೇಷಂಟ್ಸ್ ನ ಕೌನ್ಸಿಲ್ ಮಾಡ್ತೀವಿ ಫಸ್ಟ್. ಸೊ ಬೇಸ್ಡ್ ಆನ್ ವಾಟ್ ಆರ್ ದ ಕ್ರೈಟೀರಿಯಾಸ್, ಕಡೆಗೆ ಅವರಿಗೆ ಆಪ್ಷನ್ ಕೊಡ್ತೀವಿ ವೆದರ್ ಯು ವಾಂಟ್ ಅ ನಾರ್ಮಲ್ ಡೆಲಿವರಿ ಆರ್ ಅ ಸಿಸೇರಿಯನ್. ಇಫ್ ದ ಪೇಷಂಟ್ ಆಪ್ಟ್ಸ್ ಫಾರ್ ಅ ವಜೈನಲ್ ಡೆಲಿವರಿ ವಿ ಡೂ ಗಿವ್ ಅ ಫೇರ್ ಚಾನ್ಸ್ ಫಾರ್ ಅ ನಾರ್ಮಲ್ ಡೆಲಿವರಿ. ಓಕೆ, ಈಗ ವಜೈನಲ್ ಡೆಲಿವರಿ ಮಾಡಿದಾಗ ಸಿ ಸೆಕ್ಷನ್ ಫಸ್ಟ್ ಬೇಬಿ ಸಿ ಸೆಕ್ಷನ್ ಆಗಿದೆ ಅಂತ ಅನ್ನೋರಿಗೆ ರಪ್ಚರ್ ಆಗೋ ಚಾನ್ಸಸ್ ಇರುತ್ತಾ? ಅದು ರಪ್ಚರ್ ಆಗೋ ಪರ್ಸೆಂಟೇಜ್ ತುಂಬಾ ಕಡಿಮೆ. ಇಫ್ ಯು ಮಾನಿಟರ್ ದ ಪೇಷಂಟ್ ವೆಲ್, ಓಕೆ, 1-to-1 ಮಾನಿಟರಿಂಗ್ ಇಟ್ಬಿಟ್ಟು ಚೆನ್ನಾಗಿ ಮಾನಿಟರ್ ಮಾಡಿದ್ರೆ ಬೋತ್ ದ ಮದರ್ ಆ್ಯಂಡ್ ದ ಬೇಬಿ, ದ ಚಾನ್ಸಸ್ ಆಫ್ ರಪ್ಚರ್ ಯೂಟ್ರಸ್ ಆರ್ ಲೆಸ್. ಇಟ್ಸ್ ಜಸ್ಟ್ ಲೈಕ್ 0.1%. ಓಕೆ, ಸೊ ಆ ಥರ ಇದ್ದಾಗ ನಮಗೆ ನಾವು ಚೆನ್ನಾಗಿ ಪ್ರಿಕಾಷನ್ಸ್ ತಗೊಂಡು ಮಾಡ್ತೀವಿ. ಆ್ಯಂಡ್ ಸಿನ್ಸ್ ದ ಪೇಷಂಟ್ ವಿಲ್ ಬಿ ಅಂಡರ್ ಮಾನಿಟರಿಂಗ್, if there are any signs or symptoms which show that probably there is an imminent rupture, ಆ ಥರ ಇದ್ರೆ we can immediately do a cesarean. So it's not a hard and fast rule that cesarean first cesarean ಇದ್ರೆ ಈ ಸಲ ಕೂಡ cesarean ಮಾಡ್ಬೇಕಂತ ಆ ಥರ ಇಲ್ಲ. ಎಸ್, ಸುಮಾರು ಜನಕ್ಕೆ ಈ ತಿಳುವಳಿಕೆ ಸಾಕಷ್ಟು ಜನಕ್ಕೆ ಇರಲಿಲ್ಲ. ಯಾಕಂದ್ರೆ ನಂದು ಕೂಡ ಫಸ್ಟ್ ಸಿ ಸೆಕ್ಷನ್, ಸೆಕೆಂಡ್ ಬೇಬಿ ಕೂಡ ಸಿ ಸೆಕ್ಷನ್ನೇ. ಸಾಕಷ್ಟು ಜನ ಏನು ಅನ್ಕೊಂಡ್ಬಿಟ್ಟಿರ್ತೀರಾ ಅಂದ್ರೆ ಫಸ್ಟ್ ಸಿಸರಿಯನ್ ಆದ ತಕ್ಷಣ ಸೆಕೆಂಡು ಕೂಡ ಸಿಸರಿಯನ್ನೇ ಮಾಡಿಸ್ಕೋಬೇಕು ಅಂತಾನೆ ಕೆಲವರೆಲ್ಲ ಡಾಕ್ಟರ್ಸ್ ಪ್ರಿಫರ್ ಮಾಡ್ತಾರೆ. ಬಟ್ ನೀವು ಒಳ್ಳೆ ಆನ್ಸರ್ ಮಾಡಿದ್ರಿ, ಇದಕ್ಕೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದು ಡಿಪೆಂಡ್ಸ್ ಆನ್ ದೆಮ್ ಅಲ್ಲ? Yes, it depends on what was the reason for the first cesarean and how this pregnancy has been. So ಇದೆಲ್ಲ ನಾವು ನೋಡ್ಕೊಂಡು whether this patient is for a vaginal delivery or a cesarean ಅಂತ ನಾವು we put across. There are certain criteria. ಅದು ಫುಲ್ಫಿಲ್ ಆದ್ರೆ ಈ ಪೇಷಂಟ್ ನ ನಾವು ವಜೈನಲ್ಗೆ ಟ್ರೈ ಮಾಡ್ತೀವಿ. ಈ ಪೇಷಂಟ್ಗೆ ಇಲ್ಲ, ಈ ಪೇಷಂಟ್ಗೆ ತರ because indication was so and so in the first pregnancy and there are some issues in this pregnancy, this patient cannot be given a vaginal ಅಂತ ಹೇಳ್ತೀವಿ. But if things are favorable, we do give them a chance for a vaginal because the incidence of ruptured uterus ಆ ಥರ ತುಂಬಾ ಕಡಿಮೆ. ಸೊ ಅದು ನಮ್ಗೊಂಥರ ಭಯ ಮಾತ್ರ ಇದೆ. ಬಟ್ ವೆರಿ ಇಂಪಾರ್ಟೆಂಟ್ ಇಸ್ ದಟ್ ಮಾನಿಟರಿಂಗ್ ಹ್ಯಾಸ್ ಟು ಬಿ ಡನ್ ಪ್ರಾಪರ್ಲಿ ಡ್ಯೂರಿಂಗ್ ದ ಡೆಲಿವರಿ ಟೈಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೊಳ್ಳೆ ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮೊಬ್ಬರಿಗೆ ಎಲ್ಲ ಸಾಕಷ್ಟು ಜನದಲ್ಲಿರುವಂಥ ಕರ್ನಾಟಕದಲ್ಲಿರುವಂಥ ಜನಗಳಿಗೆ ತುಂಬ ಯೂಸ್ ಆಗುವಂಥ ಕ್ವಶನ್ಸ್ ಇದು. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಷರ್, ಥ್ಯಾಂಕ್ ಯು. ಹೋಗಿದ್ದಂತೂ ಬೆಳಗ್ಗೆ, ಬಟ್ ರಿಟರ್ನ್ ಬರ್ತಾ ಇರೋದು ರಾತ್ರಿ. ಯಾಕಂದರೆ ಅಷ್ಟು ಅಮೂಲ್ಯವಾದಂತಹ ಕೆಲವೊಂದು ಕ್ವಶನ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಾಕಷ್ಟು ಜನಕ್ಕೆ ಸುಮಾರು ಪ್ರಶ್ನೆಗಳಿರುತ್ತೆ, ಅದನ್ನೆಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು. ಡಾಕ್ಟರ್ಸ್ ಅದಕ್ಕೆ ಏನಂತ ಉತ್ತರ ಕೊಡ್ತಾರೆ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ದೀಪಾ ಅವ್ರ ಕಡೆಯಿಂದ ನೀವೇನಾದರೂ ಹೋದರೆ, ಅಂದರೆ ಅವರಲ್ಲಿ ಹೆಡ್ ಆಗಿರೋದ್ರಿಂದ ಅವ್ರ ಕಡೆಯಿಂದ ಹೋದರೆ ಡೆಲಿವರಿಗೆ ನಿಮಗೆ 5,000ವರೆಗೂ ಡಿಸ್ಕೌಂಟ್ ಇರುತ್ತೆ. ದೀಪಾ ಅವರು ಅಲ್ಲಿ ಹೆಡ್ ಆಗಿರೋದ್ರಿಂದ ಒಂದು ಕೋಡನ್ನು ಕೊಟ್ಟಿದ್ದಾರೆ. ಆ ಕೋಡನ್ನು ನೀವು ಬಳಸ್ಕೊಂಡ್ರೆ ನಿಮಗೆ ಡೆಲಿವರಿಗೆ 5,000 ರೂಪಾಯಿ ತನಕ ಡಿಸ್ಕೌಂಟ್ ಇರುತ್ತೆ. ಅದಲ್ಲದೆ ನಾನಿಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಏನೆಲ್ಲ ಇರುತ್ತೆ ಅವ್ರ ಕೋಡನ್ನು ಉಪಯೋಗಿಸಿದ್ರೆ ಅಂತ ನಾನಿಲ್ಲಿ ಹಾಕಿರ್ತೀನಿ. ಮತ್ತು ಫಸ್ಟ್ ಕನ್ಸಲ್ಟೇಷನ್ ನಿಮಗೆ ಫ್ರೀ ಇರುತ್ತೆ. ಡಾಕ್ಟರ್ ಹತ್ರ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ಇರುತ್ತೆ. ನಾನು ಸ್ಕ್ರೀನ್ ಮೇಲೆ ಫೋಟೋನ ಹಾಕಿರ್ತೀನಿ. ಆ ಪ್ರೊಮೋ ಕೋಡ್ ಅಥವಾ ಕೂಪನ್ ಕೋಡನ್ನು ಯೂಸ್ ಮಾಡಿದ್ರೆ ಏನೆಲ್ಲ ಇದೆ ಅಂತ. ಸ್ನೇಹಿತರೆ, ಈಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಅಪ್ಪ, ಹಿಂಗೋಗಿ ಹಿಂಗೆ ಬರೋಣ ಅಂತ ಬಂದಿದ್ದು, ಬರೀ ವಿಡಿಯೋ ಮಾಡಿದ್ದೆ ಆಯ್ತು. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅದರಲ್ಲೂ ದೀಪ ಸಿಕ್ಕಿದ್ದು ತುಂಬಾನೇ ಒಳ್ಳೇದಾಯ್ತು ಅಂತ ಹೇಳ್ಬೇಕು.
ನಿಜವಾಗ್ಲೂ ದೀಪ ತರ ನಿಜವಾಗ್ಲೂ ಹೆಣ್ಮಕ್ಳು ಎಂತೆಂತ ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಇರ್ತಾರೆ, ನಾವು ಅನ್ಕೊಂಡಿರ್ತೀವಿ. ಹೌದು, ಗ್ರೇಟ್. ಎಸ್. ಮತ್ತೆ ಎಷ್ಟು ಇನ್ನೊಂದು ಫೇವರ್ ಮಾಡ್ಕೊಟ್ರಲ್ವಾ. ಹೌದು, ಯಾವ ಡಾಕ್ಟರ್ ಯಾವ ಡಾಕ್ಟರ್ ಒಂದೇ ನಿಮಿಷ ಕೂಡ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡಲ್ಲ. ಇನ್ ಕೇಸ್ ನೀವೇನಾದ್ರೂ ಹಾಸ್ಪಿಟ್ಲ್ ಭೇಟಿ ಆಗ್ಬೇಕು ಅಂದ್ರೆ ಖಂಡಿತ ಬಂದು ಭೇಟಿಯಾಗಿ ರೇನ್ಬೋ ಹಾಸ್ಪಿಟ್ಲ್ಗೆ. ತುಂಬಾ ಫೆಸಿಲಿಟಿ ಚೆನ್ನಾಗಿದೆ. ಆಮೇಲೆ ಮಿಸ್ ಮಾಡದೆ ನೀವು ದೀಪನ್ ಮೀಟ್ ಮಾಡ್ಬೇಕು. ಯಾಕಪ್ಪ ಅಂದ್ರೆ ನಿಮ್ಗೆ ಒಂದು ಬೆನಿಫಿಟ್ ಇದೆ. ಏನಕ್ಕೆ ಅಂದ್ರೆ ನಾನು ದೀಪ ಅವ್ರಿಗೆ ಅದೇ ಹೇಳ್ದೆ, ಕಡಿಮೆ ಮಾಡ್ಕೊಡಿ, ನಾನು ನಮ್ ವ್ಯೂವರ್ಸ್ ಬಂದ್ರೆ ಕಡಿಮೆ ಮಾಡ್ಕೊಡಿ ದೀಪಾ ಅಂತ ಅಂದೆ. ಅವ್ರ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಮೇಡಮ್, ಹೈಯೆಸ್ಟ್ ಡಿಸ್ಕೌಂಟ್ ಮಾಡ್ಕೊಡ್ತೀನಿ, ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಶಿ ಇಸ್ ದ ಮ್ಯಾನೇಜರ್, ಎಲ್ಲ ಅವರೇ ಮ್ಯಾನೇಜ್ ಮಾಡೋದು, ಒಳ್ಳೆ ಪೋಸ್ಟ್ ಅಲ್ಲಿ ಇರೋದು. ಸೊ ಹಾಗಾಗಿ ನಿಜವಾಗ್ಲೂ ನಮಗ್ ಸಿಕ್ಕಿದೊಂಥರ ಅದೃಷ್ಟ ಅಂತ ಅನ್ಕೋಬಹುದು. ಯಾಕಂದ್ರೆ ಸುಮಾರು ಇನ್ಫಾರ್ಮೇಶನ್ ನಮಗ್ ಸಿಕ್ತು, ಅದಲ್ದೆ ನಮಗೂ ಉಪಯೋಗ ಆಯ್ತು. ನಾವ್ ಮೇನ್ ಬಂದಿದ್ದು ಮಗು ನೋಡಕ್ಕೆ ಅಂತ, ಬಟ್ ಆಗಿದ್ದು ಬೇರೆ ಎಲ್ಲ ಕೆಲಸ ಮಾಡಿದ್ವಿ. ಎಸ್, ಮಗುಗೆ ಬಾಣಂತಿಗೆ ಒಂದೆರಡು ಗಿಫ್ಟ್ ಅನ್ನ ತಗೊಂಡ್ ಬಂದಿದ್ದೆ. ಗಿಫ್ಟ್ ಅನ್ನ ಕೊಟ್ಬಿಟ್ಟು, ಯಾಕಂದ್ರೆ ತಿಂಡಿ ಏನು ತರ್ಲಿಲ್ಲ ನಾನು. ಫಸ್ಟ್ ನಾನು ಹಣ್ಣು ತಗೊಂಡ್ಬಂದ್ ಕೊಡೋಣ ಅಂತ ಅನ್ಕೊಂಡೆ, ಹಣ್ಣು ಬ್ರೆಡ್ ಬಿಸ್ಕೆಟ್. ಸುನಿ ಬೇಡಮ್ಮ ಅಂತ ಹೇಳಿದ್ರು, ಏನಾದ್ರೂ ಮಗುಗೆ ಯೂಸ್ ಆಗುವಂತದ್ದು ಕೊಟ್ಬಿಡು ಅಂತ. ಇರೋ ಸಿಚುಯೇಷನ್ ಅಲ್ಲಿ ಅವೆಲ್ಲ ಮಕ್ಕಳಿಗೆ ಎಸ್, ತುಂಬಾ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತಗೊಂಡಿದಾರಪ್ಪ. ಹೈಲಿ ರೆಕಮೆಂಡ್ ಮಾಡಬಹುದು ರೇನ್ಬೋ ಹಾಸ್ಪಿಟಲ್. ನಮ್ಗೆ ಒಳಗಡೆ ಹಾಸ್ಪಿಟಲ್ ಒಳಗಡೆ ಹೋಗ್ಬೇಕಾದ್ರೆ ಸೇಫ್ಟಿ ಮೆಜರ್ಸ್ ಎಷ್ಟು ಮಾಡಿದ್ರು. ಹೌದು, ನಿಜವಾಗ್ಲೂ ಚೆನ್ನಾಗಿದೆ. ಎಸ್, ಇನ್ ಕೇಸ್ ನೀವೇನಾದ್ರೂ ಹೋಗ್ತೀನಿ ಅಂದ್ರೆ ಹೋಗಿ ಅಲ್ಲಿ ದೀಪ ಅವ್ರನ್ನ ಮೀಟ್ ಮಾಡಿ. ದೀಪ ಸಿಗ್ಲಿಲ್ಲ ಅಂದ್ರೆ ಅನುಪಮ್ಮ ಯೂಟ್ಯೂಬರ್ ಕಡೆಯಿಂದ ಅಂತ ಹೇಳಿ, ಯೂಟ್ಯೂಬ್ ಕಡೆಯಿಂದ ಬಂದಿದೀವಿ ಅಂತ. ಇನ್ ಕೇಸ್ ಕೇಳ್ತೀನಿ ಏನಾದ್ರೂ ಕೋಡ್ ಗಿಡೋ ಅಥವಾ ಏನಾದ್ರೂ ಪ್ರೊಮೋ ಕೋಡೋ ಏನಾದ್ರೂ ಕೊಡಿ ಅಂತ. ಇನ್ ಕೇಸ್ ಮ್ಯಾನೇಜ್ಮೆಂಟ್ ಒಪ್ಪಿ ಪ್ರೊಮೋ ಕೋಡ್ ಕೊಟ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೋಡೋಣ. ನೆಕ್ಸ್ಟ್ ಡೇ ದೀಪ ಮಾತಾಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದಾರೆ. ಇನ್ ಕೇಸ್ ಅವ್ರು ಹೇಳಿದ್ರೆ ನಾನು ನಿಮ್ಗೆ ಫುಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ದೀಪ ನಮ್ ಜೊತೆನೆ ಅಷ್ಟೊತ್ತವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ರಲ್ಲ, ಅದಕ್ಕೆ ನಿಜವಾಗ್ಲೂ ಗ್ರೇಟ್. ಅಟ್ ದ ಸೇಮ್ ಟೈಮ್ ಮ್ಯಾನೇಜ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದು ಗ್ರೇಟ್. ಸುನಿ ಹಾಸ್ಪಿಟಲ್ ಕೊಡೋದಿಲ್ಲ. ಓಟಿಗೆ ಯಾರಪ್ಪ ಕರ್ಕೊಂಡು ಹೋಗ್ತಾರೆ? ಫಸ್ಟ್ ಆಫ್ ಆಲ್ ನಾವು ವಿಡಿಯೋ ಮಾಡ್ತೀವಿ ಅಂದ್ರೂ ಹೋಗ್ರಿ ಆಚೆ, ಏನಿದ್ರು ನಿಮ್ದು ಇದರಿಂದ ಆಚೆ ಇಟ್ಕೊಳ್ಳಿ ಅಂತಾರೆ. ಬಟ್ ಹೈ ಪೋಸ್ಟ್ ಅಲ್ಲಿ ಇರೋದ್ರಿಂದ ನಮ್ಗೆ ಅದೊಂದು ಬೆನಿಫಿಟ್ ಆಯ್ತು. ಒಳಗಡೆ ಆಪರೇಷನ್ ಯಾರ್ದು ಮಾಡ್ತಾ ಇರೋದನ್ನು ತೋರಿಸಿದ್ರಲ್ವಾ, ಹೌದು, ಭಯ ಆಗುತ್ತೆ. ಆಪರೇಷನ್ ನಡೀತಿತ್ತು, ಅದನ್ನು ಕೂಡ ತೋರಿಸಿದ್ರು. ಅಂದ್ರೆ ಕಿಟಕಿ ಒಳಗಡೆ, ಅಂದ್ರೆ ಈಚೆಯಿಂದ ಒಂದ್ ಗ್ಲಾಸ್ ಇರತ್ತಲ್ಲ, ಅಲ್ಲಿಂದ ನೋಡ್ಬೋದು. ಅವ್ರ ಆಪರೇಷನ್ ಪೇಷಂಟ್ ಕಡೆಯವ್ರನ್ನು ಬಿಡಲ್ವೇನೋ ಒಳಗಡೆ. ಅವ್ರು ಹೇಳಿದ್ರಲ್ಲ ಬಿಡಲ್ಲ ಅಂತ. ಈಗ ಒಳಗಡೆ ಹೋಗ್ಬೇಕಾದ್ರೆ ಎಷ್ಟು ಚೆಕ್ ಮಾಡಿದ್ರು ನಮ್ಮನ್ನ. ನಮ್ದು ಯೂನಿಫಾರ್ಮ್ ಚೇಂಜ್ ಮಾಡಿಸ್ಬಿಟ್ಟ. ಎಸ್, ಓಕೆ ಸ್ನೇಹಿತರೆ, ಈ ವ್ಲಾಗ್ ಅನ್ನ ಇಲ್ಲೇ ಮುಗಿಸ್ತೀನಿ. ಇನ್ನೊಂದೇನು, ವ್ಯೂವರ್ಸ್ ಗ್ರೇಟ್ ವ್ಯೂವರ್ಸ್ ಇದಾರೆ ನಿಜವಾಗ್ಲೂ. ನೋಡಿ, ದೀಪ ಇವಾಗ ಬೇರೆ ಯಾರೇ ನಾವೇ ಆ ದೀಪನ ಸ್ಥಾನದಲ್ಲಿ ಇದ್ರು ಕೂಡ ಯಾಕೆ ಅಷ್ಟು ರಿಸ್ಕ್ ನಮ್ಗೆ ಯಾಕೆ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಿದ್ವಿ. ಬಂದು ಅವರು ಯೂನಿಫಾರ್ಮ್ ಚೇಂಜ್ ಮಾಡಿ ನಮ್ ಜೊತೆ ಇದೆಲ್ಲ ಖುಷಿ ಕೊಡುತ್ತೆ. ಈ ತರ ಒಬ್ರೊಬ್ರು ವೀವರ್ ಸಿಕ್ಕಿದಾಗ ಮನ್ಸಿಗಾಗೋ ಸಂತೋಷ ಇದೆಯಲ್ಲ, ನಿಜವಾಗ್ಲೂ. ಪ್ರಿಯ ವಸ್ತ್ರಾಭರಣ ಆಗಿರ್ಬೋದು, ಅವರು ಕೂಡ ನಮ್ಮ ಇನ್ಸ್ಪಿರೇಷನ್ ಅಲ್ಲೇ ಶಾಪ್ ಮಾಡಿದ್ದು, ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಅಂಜಲಿ ಆಗಿರ್ಬೋದು, ಅವರು ಅಷ್ಟೇ. ಅಂಜಲಿನೂ ಗ್ರೇಟ್ ಅಲ್ಲ, ಮನೆಯಲ್ಲಿ ಇದ್ಕೊಂಡು ಫ್ಯಾಮಿಲಿನೂ ಮೇಂಟೈನ್ ಮಾಡಿ. ಆಮೇಲೆ ಸುಮಾರು ಇದಾರಪ್ಪ. ಮತ್ತೆ ಲಾಸ್ಟ್ ಟೈಮ್ ಸುನಿ ನಾವು ಬಿಡದಿಗೆ ಹೋಗ್ತಾ ಇದ್ವಿ, ಅಂದವೇ ಏನಕ್ಕೆ ಗಾಡಿ ನಿಲ್ಸಿದ್ದು, ಏನಕ್ಕೂ ಗಾಡಿ ನಿಲ್ಸಿದ್ವಿ, ನಂಗೆ ಸರಿಗ್ ನೆನಪಿಲ್ಲ. ಅವಾಗ ಬಂದು ಆ ಲೇಡಿ ಮಾತಾಡ್ಸಿದ್ರು. ಒಂಬಮ್ಮನ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ರೋಡಲ್ಲಿ ಬಂದು ಮಾತಾಡ್ಸಿ, ಬನ್ನಿ ಮೇಡಮ್. ಆಮೇಲೆ ಅವ್ರ ಅತ್ತೆ ಕೂಡ ಬಂದ್ರು. ಬವ್ವ ಒಳಗಡೆ ಬವ್ವ ಅಂತ ಹಿಂಸೆ ಮಾಡಿ ಒಳಗ್ ಕರೆದು ಒಂದ್ ಗ್ಲಾಸ್ ಕಾಫಿ ಕೊಟ್ಟು ಕಳ್ಸಿದ್ರು. ಅದು ತುಂಬಾ ಸಂತೋಷ ಆಯ್ತು. ಚೆನ್ನಾಗಿತ್ತಪ್ಪ ನಿಜವಾಗ್ಲೂ. ಎಸ್, ಊಟಿಲೂ ಸಿಕ್ಕಿದ್ರು. ತಿರುಪತಿಲಿ ಧರ್ಮಸ್ಥಳದಲ್ಲಿ ಸಿಕ್ಕಿದ್ರು. ಧರ್ಮಸ್ಥಳದಲ್ಲಿ ಇಬ್ರು ಟ್ವಿನ್ ಮಕ್ಕಳು. ಎಸ್, ವಿಜಯ ಅಜಯ ಅನ್ಸುತ್ತೆ, ಮೇ ಬಿ ಮರ್ತೋಗಿದ್ದೀನಿ. ಧರ್ಮಸ್ಥಳದ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲ, ಅವರು ಮೇಡಮ್ ಪ್ಲೀಸ್ ಅವ್ರನ್ನ ಬೇಡ ಪ್ಲೀಸ್ ಹಾಕ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಬಟ್ ಅವ್ರ ನಂಬರ್ ಎಲ್ಲ ಶೇರ್ ಮಾಡ್ಕೊಂಡ್ರು. ಎಸ್, ಬಾಯ್. ಬೆಂಗಳೂರು ಟ್ರಾಫಿಕ್ ಅಲ್ಲಿ ಮನೆ ತಲುಪಬೇಕೀಗ.